ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾಮಿಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಎಚ್ಚರಿಕೆ, ಅಕ್ರಮದಲ್ಲಿ ಪೊಲೀಸರ ಭಾಗಿಯಾದರೆ ಕ್ರಮ, ಐಜಿಪಿ ಹರ್ಷ. ದೇದುರ್ಗ ಶಾಸಕಿ ಮನೆಗೆ ನುಗ್ಗಿ ಬೆದರಿಕೆ, ಆರೋಪಿಗಳನ್ನು ಬಂಧಿಸಿದ್ದರೆ ಜಿಲ್ಲಾ ಉತ್ಸವದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ, ಎಂ ವಿರೂಪಾಕ್ಷಿ. ಅವಧಿ ಮುಗಿದ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿ ನೇಮಕ ವಿರೋಧಿಸಿ ಜನವರಿ 27ರಂದು ಬೆಂಗಳೂರಿನಲ್ಲಿ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಪ್ರತಿಭಟನೆ, ಶ್ರೀಧರ್ ಗೌಡ. ದಾರಿದೀಪ ಸಂಸ್ಥೆಯಿಂದ ಡಾಕ್ಟರ್ ಶಿವಕುಮಾರ್ ಶಿವಯೋಗಿ ಅವರ ಪುಣ್ಯಸ್ಮರಣೆ, ದಾರಿದೀಪ ಸಂಸ್ಥೆಯ ಕಾರ್ಯಮಾದರಿ ಕಿಲ್ಲೆಶ್ರೀ ಭೂ ಒಡೆತನ ಯೋಜನೆಯಡಿ ಭೂಮಿ ಮಂಜೂರಾತಿ ನೀಡಿದ್ದಾರೆ. ಜನವರಿ 26ರಂದು ಉಸ್ತುವಾರಿ ಸಚಿವರಿಗೆ ಪ್ರತಿಭಟನೆ, ಹನುಮಂತಪ್ಪ, ಮನ್ನಪುರ್. ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಸಕ್ರಿಯವಾಗಿ ದಂಧೆಯನ್ನು ತಡೆಯಲು ಕೆಲಸ ಮಾಡುತ್ತದೆ ಹಾಗೂ ದಂಧೆಯಲ್ಲಿ ಪೊಲೀಸರ ಕೈವಾಡವಿದ್ದರೆ ಅಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಲಾಗುತ್ತದೆ. ಈ ಎರಡು ಅಂಶಗಳಲ್ಲಿ ಕಾರ್ಯ ಪೊಲೀಸ್ ಇಲಾಖೆ ನಿರ್ವಹಿಸಿದ್ದು ಎಂದು ಬಳ್ಳಾರಿ ವಲಯದ ಆರಕ್ಷಕ ಮಹಾನಿರೀಕ್ಷಕರ PS ಹರ್ಷ ಹೇಳಿದರು. ಗುರುವಾರ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇದುರ್ಗ ಕ್ಷೇತ್ರದ ಶಾಸಕಿ ಕರಿಯಮ್ಮ ಅವರು ತಮಗೆ ಅಕ್ರಮ ಮರಳು ದಂಧೆ ಕೋರಿದ್ದರಿಂದ ಜೀವ ಭಯವಿದೆ ಎಂದಿದ್ದು, ಈ ಕುರಿತು FIR ಕೂಡ ಆಗಿದೆ. FIRನಲ್ಲಿರುವ ಆರೋಪಿಗಳ ವಿರುದ್ಧ ತನಿಖಾಧಾರಿತ ಕ್ರಮವಾಗುತ್ತದೆ ಎಂದರು. ಪೊಲೀಸ್ ಇಲಾಖೆ ಪ್ರಜಾಪ್ರಭುತ್ವ ಭದ್ರ ಬುನಾದಿಯನ್ನು ಕಾಯುವ ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ, ರಕ್ಷಣೆ ನೀಡುವ ಸರ್ಕಾರದ ಒಂದು ವ್ಯವಸ್ಥೆಯಾಗಿದ್ದು, ವಿನಾಕಾರಣ ಖಾಕಿ ಮೇಲೆ ಅಧಿಕಾರಸ್ಥರಾಗಲಿ ಅಥವಾ ಯಾರೇ ಆಗಲಿ ಕೈ ಮಾಡಿದರೆ ಇಲಾಖೆ ಸುಮ್ಮನೆ ಕೂರುವುದಿಲ್ಲ. ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಈ ಹಿಂದೆಯೂ ಸೈಬರ್ ಅಪರಾಧಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಈಗಲೂ ನಡೆಯುತ್ತಿವೆ. ಸೈಬರ್ ಅಪರಾಧಗಳನ್ನು ತಡೆಯಲು ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸಿದ್ದು, ಜನರು ಕೂಡ ಜಾಗರೂಕರಾಗಿ ಸೈಬರ್ ಅಪರಾಧ ನಡೆದ ಒಂದು ಗಂಟೆಯ ಒಳಗೆ ಸೈಬರ್ ಸಹಾಯವಾಣಿ 1930 ಕರೆ ಮಾಡಿದರೆ ಆರೋಪಿಗಳನ್ನು ಹಿಡಿಯಲು ಸುಲಭವಾಗುತ್ತದೆ ಎಂದು ಹೇಳಿದರು. ಪೊಲೀಸರ ಕಾರ್ಯವೈಖರಿ ಕುರಿತು ಮಾಹಿತಿ ಪಡೆದುಕೊಂಡು ಜಿಲ್ಲೆಯಲ್ಲಿ ಅಪರಾಧಗಳನ್ನು ತಡೆಗಟ್ಟಲು ಮತ್ತು ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಮಾಡುವ ಯಾವ ರೀತಿ ಕೆಲಸ ಮಾಡಬೇಕು ಎಂಬುವ ಕುರಿತು ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾರ್ಗಸೂಚಿ ನೀಡಲಾಗಿದೆ ಎಂದು ತಿಳಿಸಿದರು. ತಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿಕೊಂಡು ಸೂಕ್ಷ್ಮ ಬೀಟ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಸೂಚಿಸಲಾಗಿದೆ. ಸಮುದಾಯದೊಂದಿಗೆ ಸಂಪರ್ಕವನ್ನು ಹೆಚ್ಚಿಸುವ ಮೂಲಕ ಪೊಲೀಸ್ ಇಲಾಖೆ ಜನರ ರಕ್ಷಣೆಗೆ ಎಂದು ಸಂದೇಶಗಳನ್ನು ಸಾರುವಂತೆ ತಿಳಿಸಲಾಗಿದೆ. ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದ ವ್ಯಕ್ತಿಗಳ ಮೇಲೂ ನಿಗಾ ಇಡುವಂತೆ ನಿರ್ದೇಶನ ನೀಡಲಾಗಿದೆ ಎಂದರು. ಪೊಲೀಸರ ಮನೋಸ್ಥೈರ್ಯ ಹೆಚ್ಚಿಸಲು, ಕೆಲಸದ ಒತ್ತಡ ಕಡಿಮೆ ಮಾಡುವ ಮತ್ತು ಸಕ್ರಿಯವಾಗಿ ಕೆಲಸ ಮಾಡುವ ಯೋಜನೆಯನ್ನು ರೂಪಿಸಲಾಗುತ್ತದೆ. ವೈಯಕ್ತಿಕ ಸಮಸ್ಯೆಗಳ ಕುರಿತು ಪ್ರತಿ ತಿಂಗಳು ಪೊಲೀಸರ ವೆಲ್ಫೇರ್ ರೂಲ್ ಕಾಲ್ ಮಾಡುವ ಹಾಗೂ ಪೊಲೀಸರ ಕುಟುಂಬದಲ್ಲಿರುವ ಮಕ್ಕಳು, ನಿರುದ್ಯೋಗಿಗಳು ಹಾಗೂ ಇತರರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ವಿಶಿಷ್ಟ ವ್ಯವಸ್ಥೆಯನ್ನು ಮಾಡುವ ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಇಲ್ಲ ನೋಡಿ, ಇದು ಜಿಲ್ಲಾಡಳಿತದ ಮಟ್ಟಿಗೆ ಒಂದು ಎಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಆಗಬೇಕಾಗ್ತದೆ. ಹಾಗಾಗಿ SP ಅವ್ರಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಜಿಲ್ಲಾಧಿಕಾರಿ ಆ್ಯಂಡ್ DMG ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಈಗಾಗಲೇ ಟಾಸ್ಕ್ ಫೋರ್ಸ್ಗಳು ಇರಬೇಕು. ನನ್ನ ಪ್ರಕಾರ ಪ್ರತಿ ಜಿಲ್ಲೆಯಲ್ಲೂ ಟಾಸ್ಕ್ ಫೋರ್ಸ್ಗಳಿದೆ. ಕರೆಕ್ಟ್, ಇಲ್ಲ ಬರ್ತೀನಿ, ನನ್ನ ಪಾಯಿಂಟಿಗೆ ನಾನು ಬರ್ತೀನಿ. ಪೊಲೀಸ್ ಇಲಾಖೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ಎನ್ಫೋರ್ಸ್ಮೆಂಟ್. ಕೆಲವು ಕಡೆ ನಮಗೆ ಪವರ್ಸ್ ಇದೆ, ಕೆಲವು ಕಡೆ ಪವರ್ಸೇ ಇಲ್ಲ. ಮೈನರ್ ಮಿನರಲ್ ಆ್ಯಕ್ಟ್ಸ್ನಲ್ಲಿ ಕೆಲವು ಕಡೆ ನಮಗೆ ಪವರ್ಸೇ ಇಲ್ಲ. ನಾನು ಅದಕ್ಕೆ ನಮ್ಮ SP ಅವ್ರಿಗೆ ಏನು ಹೇಳಿದ್ದೀನಿ, ಎರಡು ಅಂಶ ನಾವು ಮಾಡ್ಬೋದು. ಒಂದು, ನಮ್ಮ ಇಲಾಖೆಯಿಂದ ಎಷ್ಟು ಸಕ್ರಿಯವಾಗಿ ಪಾಲ್ಗೊಂಡು ಎನ್ಫೋರ್ಸ್ಮೆಂಟ್ ಬಗ್ಗೆ ಟ್ರೈ ಮಾಡಬೇಕು ಅಂತ. ಎರಡನೇದು, ಇನ್ ಕೇಸ್ ಏನಾದರೂ ಪೊಲೀಸ್ದೇ ಇನ್ವಾಲ್ವ್ಮೆಂಟ್ ಇದ್ದರೆ, ಪೊಲೀಸ್ದೇನಾದರೂ ಕನ್ನೆವೆನ್ಸ್ ಇದ್ದರೆ ಅಂಥವ್ರ ಮೇಲೆ ಯಾವುದೇ ಮುಲಾಜಿಲ್ದಲೇ ಶಿಸ್ತು ಕ್ರಮ ಮಾಡಬೇಕು. ಸೊ ದೇ ಆರ್ 2-pronged strategies. ಪೊಲೀಸ್ ವಿಲ್ ಹ್ಯಾವ್ ಎ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಸಚ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಎರಡನೇದು, ಜಿಲ್ಲಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಈ ಬೇರೆ ಬೇರೆ ಇಲಾಖೆಗಳಿಗೆ ಪೊಲೀಸ್ ಇಲಾಖೆಯ ಸಪೋರ್ಟ್ ಏನಾದರೂ ಬೇಕಿದ್ದರೆ 100% ವಿಲ್ ಸಪೋರ್ಟ್ ದೆಮ್. ಇವಾಗ DMG ನಮಗೆ ಮ್ಯಾನ್ ಪವರ್ ಇಲ್ಲ, ನಮಗೆ ಪೊಲೀಸ್ ಇಲಾಖೆಯಿಂದ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕಾಗ್ತದೆ ಅಂತ ನಮ್ಗೆ ಏನಾದ್ರು ರಿಕ್ವಿಷನ್ ಕೊಟ್ಟರೆ SP ಅವರು ಅದನ್ನು ಪರಿಶೀಲಿಸಿ ಅವ್ರಿಗೆ ಯಾವ ಕಾರ್ಯಾಚರಣೆಗೆ ಯಾವ ಟೈಮು ಯಾವ ಡೇಟ್ನಲ್ಲಿ ಮ್ಯಾನ್ ಪವರ್ ಬೇಕಿದ್ದರೂ ಒದಗಿಸೋಕ್ಕೆ ಸಿದ್ಧ ಇದ್ದಾರೆ. ಲಾಸ್ಟ್ ಆಸ್ಪೆಕ್ಟ್ ಈಸ್, ಕೆಲವು ಅನಾನಿಮಸ್ ಕಂಪ್ಲೇಂಟ್ಸ್ ನನಗೂ ಬಂದಿದೆ. ಇಲ್ಲ ಅಲ್ಲಿ ಅವರು ಶಾಮೀಲಾಗಿದ್ದಾರೆ, DMG ಶಾಮೀಲಾಗಿದ್ದಾರೆ, ಇನ್ನೊಂದು ಕಡೆ ಯಾವುದೋ ಇನ್ನೊಂದು ಇಲಾಖೆ ಶಾಮೀಲಾಗಿದೆ, ಪೊಲೀಸ್ ಇಲಾಖೆ ಶಾಮೀಲಾಗಿದೆ.
ಹೀಗೆ ವೇಗ ಆಗಿರೋ ಅನಾಮಧೇಯ ಪತ್ರಗಳು ನನಗೆ ಬಂದಿದೆ. ಅದಕ್ಕೆ ಅದ್ರ ಬಗ್ಗೆ ಸೂಕ್ತವಾದ ಪರಿಶೀಲನೆ ಮಾಡಿ ಯಾವುದೇ ಇಲಾಖೆ ಈ ಎನ್ಫೋರ್ಸ್ಮೆಂಟ್ ಫ್ರೇಮ್ವರ್ಕಲ್ಲಿ ಪೊಲೀಸ್ ಸಪೋರ್ಟ್ ಕೇಳಿದ್ರೆ 100% ನಾವು ಸಪೋರ್ಟ್ ಮಾಡ್ತೀವಿ. ಪೊಲೀಸ್ಗೆ ಕ್ಲಿಯರ್ ಕಟ್ಟಾಗಿ ಎಲ್ಲಿ ಪವರ್ಸ್ ಇದೆ ಅಷ್ಟು ಎನ್ಫೋರ್ಸ್ಮೆಂಟ್ ನಾವು ಮಾಡ್ತೀವಿ. ನಮ್ಮಲ್ಲಿ ಏನಾದರೂ ಕನ್ನೆವೆನ್ಸ್ ಇದೆ ಯಾವುದೇ ಹಂತದಲ್ಲಿ ಅಂತ ಏನಾದರೂ ಇದ್ದರೆ ನಿಖರವಾದ ಮಾಹಿತಿ ಕೊಟ್ಟರೆ SP ಅವರು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಾರೆ, ಶಿಸ್ತು ಕ್ರಮ ಜರುಗಿಸ್ತಾರೆ. ದೇವದುರ್ಗ ಒಂದು ಕಾನ್ಸ್ಟಿಟ್ಯೂನ್ಸಿಯ ಮಾನ್ಯ ಶಾಸಕರು ಈ ರೀತಿ ದೂರು ನೀಡಿರೋದು ನಮ್ಮ ಗಮನಕ್ಕಿದೆ. ಮಾನ್ಯ ಶಾಸಕರು ನೀಡಿರೋ ದೂರನ್ನು ಆಧರಿಸಿ ಒಂದು ಪ್ರಥಮ ವರ್ತಮಾನ ವರದಿಯನ್ನು ಠಾಣೆಯಲ್ಲಿ ದಾಖಲಿಸಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ. ನಮ್ಮ ಅಧಿಕಾರಿಗಳು ನನಗೆ ಆ ತನಿಖೆಯಲ್ಲಿ ಇದುವರೆಗೂ ಯಾರು ಏನು ಹೆಸರು ನಮೂದಾಗಿರುವ ಆರೋಪಿಗಳಿದ್ದಾರೆ ಅವ್ರಿಗೆ ನೋಟಿಸ್ ಸಹ ಇಶ್ಯೂ ಮಾಡಿರೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ವೃತ್ತಿಪರ ತನಿಖೆ ಆಗ್ತದೆ, ತನಿಖೆ ಆಧಾರಿತ ಕ್ರಮ ಆಗ್ತದೆ. ನದಿ ಕಾಯಲಿಕ್ಕಿರುವ ಸರ್ಕಾರದ ವ್ಯವಸ್ಥೆ. ಸೊ ಯಾವುದೇ ಪೊಲೀಸ್ ಸಿಬ್ಬಂದಿ ಮೇಲೆ ಅವನು ಕರ್ತವ್ಯ ನಿರತ ಇದ್ದಾಗ, ಕಾನೂನು ರೀತಿ ಅವನು ಕರ್ತವ್ಯ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಯಾವುದೇ ರೀತಿ ಹಲ್ಲೆ ಆಗಲಿ ಮತ್ತು ಅವ್ರಿಗೆ ಅಡ್ಡಿ ತಡೆಗಳನ್ನ ಒಳಪಡಿಸೋದಾಗಲಿ ಇದು ಒಂದು ಸಂಜ್ಞೆಯ ಅಪರಾಧ ಇದೆ. ಸೊ ಯಾರೇ ಇಂಥ ಕೃತ್ಯಗಳನ್ನು ಮಾಡೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ, ಕಠಿಣವಾದ ಕಾನೂನು ರೀತಿ ಕ್ರಮ ಆಗ್ತದೆ. ಪಾಯಿಂಟ್ ನಂಬರ್ 1. ಅಲ್ಲ ನೋಡ್ರಿ, ಕಾನೂನಲ್ಲಿ ಏನಾದರೂ ಬೇರೆ ಇದಾವ, ಕೆಟಗರಿ ಇದಾವೇನಪ್ಪ, ಇದ್ರೆ ತಾವು ನಮಗೆ ಏನಾದರೂ ತಿಳಿಸ್ಕೊಡಿ. ಓಕೆ, ಅಲ್ಲ ಒಂದು ನಿಮಿಷ ಒಂದೊಂದು ಮುಗಿಸ್ತೀನಪ್ಪ. ಆರಾಮಾಗಿದ್ದೀನಿ, ನಾನೇನು ಇನ್ನೂ ಅರ್ಧ ಗಂಟೆ ಹೇಳ್ತೀನಿ ಬೇಕಿದ್ರೆ. ಸೊ ಅವ್ರ ಸಬ್ಜೆಕ್ಟ್ ಏನು ಹೇಳ್ತೀನಿ, ಖಾಕಿ ಮೇಲೆ ಕೈ ಹಾಕಕ್ಕೆ ಹೋದರೆ ಕಾನೂನಿನಡಿಯಲ್ಲಿ ಬಹಳ ಸ್ಪಷ್ಟವಾದ ಪ್ರಾವಿಷನ್ಸ್ ಇದ್ದಾವೆ. ನಮಗೆ ಗೊತ್ತು, ಕಾನೂನಿನಡಿಯಲ್ಲಿ ಯಾರನ್ನಾದರೂ ಒಬ್ಬರನ್ನ ನಮಗೆ ದಸ್ತಗಿರಿ ಮಾಡಲಿಕ್ಕೆ ನಮಗೆ ಗ್ರೌಂಡ್ಸ್ ಇದ್ದು ನಾವು ಹೋಗಿ ಅರೆಸ್ಟ್ ಮಾಡೋ ಟೈಮ್ನಲ್ಲಿ ರೆಸಿಸ್ಟ್ ಮಾಡಿದ್ರೆ, ನಮ್ಮ ಮೇಲೆ ಹಲ್ಲೆ ಆದರೆ ವಿ ಕ್ಯಾನ್ ಯೂಸ್ ಮ್ಯಾಕ್ಸಿಮಮ್ ಫೋರ್ಸ್ ಆಲ್ಸೋ. ಅರ್ಥ ಆಯ್ತಲ್ಲ? ಎಷ್ಟೋ ನ್ಯಾಯಾಲಯಗಳಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಫೈರ್ ಮಾಡಿ ಆ ಕಡೆ ಒಬ್ಬ ದುಸ್ಸಾಹಸಿ ಹತನಾದ್ರೂ ಕೋರ್ಟ್ ಇದು ಸರಿ ಇದೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಸಿಬ್ಬಂದಿಗೂ ಇರೋ ಪ್ರಾವಿಷನ್ಸ್ನ ಅರ್ಥ ಮಾಡಿಸ್ತೀವಿ. ಯಾರು ಹೆದರಿ ಬದರಿ ಕೆಲಸ ಮಾಡೋ ಅಗತ್ಯ ಇಲ್ಲ. ನಮ್ಮ ಪೊಲೀಸ್ ಸಿಬ್ಬಂದಿಗೆ ಹೇಳಿದ್ದೀವಿ, ಯಾರು ಖಾಕಿಯ ಮೇಲೆ ಸವಾರಿ ಮಾಡೋಕ್ಕೆ ಹೋದರೆ ಸಾಧ್ಯ ಇಲ್ಲ. ಯಾವುದೇ ಕೆಟಗರಿ ಜನ ಆಗಲಿ, ಅಂದರೆ ಬೇರೆ ಬೇರೆ ಯಾರೋ ಒಬ್ಬರು ಅಧಿಕಾರಸ್ಥರು, ಬಹಳ ಪ್ರಭಾವಿಗಳು, ಈ ಥರ ಯಾವುದೋ ಭ್ರಮೆಯಲ್ಲಿದ್ದು ಖಾಕಿಯ ಮೇಲೆ ಸವಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಕಾನೂನುಬದ್ಧವಾದ ಕೆಲಸ ಆಗ್ತದೆ. ನಾವು ಸ್ಪೆಸಿಫಿಕ್ಸ್ಗೆ ಈ ಹಂತದಲ್ಲಿ ಹೋಗ್ತಾ ಇಲ್ಲ, ಬಿಕಾಸ್ ನನಗೆ ಚರಿತ್ರೆ ಗೊತ್ತಿಲ್ಲ. ಓಕೆ, ಬಟ್ ನಾನು ಅಪ್ರೋಚ್ ಹೇಳ್ತೀನಿ. ಅಪ್ರೋಚ್ ನಾನು ಹೇಳ್ತೀನಲ್ಲ. ಅಲ್ಲ ಮುಂದೆ ಏನಾಗುತ್ತೆ, ಅಲ್ಲ ದಯಮಾಡಿ ಕೇಳಿ, ಅಲ್ಲ ದಯಮಾಡಿ ಕೇಳ್ರಿ, ದಯಮಾಡಿ ಕೇಳಿ. ಈಗ ನಮ್ಮ ಅಪ್ರೋಚ್ ಏನಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತೀನಿ. ನಾಳೆಯಿಂದ ಈ ಥರದ ಘಟನೆ ಆದರೆ ಏನಾಗುತ್ತೆ ಅಂತ ಇವಾಗಲೇ ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ. ಓಕೆ, ಖಚಿತವಾದ ಕಾನೂನು ಕ್ರಮಗಳು ಆಗ್ತದೆ, 100% ಆಗ್ತದೆ. ಓಕೆ, ಮಹತ್ವಾಕಾಂಕ್ಷಿ ಒಂದು ಯೋಜನೆ ಇದೆ. ಒಂದು ಈ ಸಿಂಕ್ರನೈಸೇಷನ್ ಆಫ್ ಆಲ್ ಗೌರ್ಮೆಂಟ್ ಸ್ಕೀಮ್ಸ್ ಟು ಬೆನಿಫಿಟ್ ಅವರ್ ಪೊಲೀಸ್ ಚಿಲ್ಡ್ರನ್. ಇದನ್ನು ಅರ್ಥ ಮಾಡಿಸ್ತೀನಿ. ಈಗ ನೋಡಿ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಸ್ಕೀಮ್ಸ್ ಇದೆ. ಅದರಲ್ಲಿ ಸಾಕಷ್ಟು ಟ್ರೇಡ್ ಸ್ಕಿಲ್ಸ್ ಇದೆ. ನಮ್ಮಲ್ಲಿ ಯೂಶ್ವಲಿ ಏನಾಗುತ್ತೆ, ಸಿಬ್ಬಂದಿ 24 hours ಮನೆಯಲ್ಲಿರಲ್ಲ, ಎಲ್ಲೋ ಬಿದ್ದು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸದಲ್ಲಿ ಆ ತೊಳಲಾಟದಲ್ಲಿರ್ತಾರೆ. ಯೂಶ್ವಲಿ ದೆರ್ ಇಸ್ ಎ ಟ್ರೆಂಡ್ ಆಫ್ ಡ್ರಾಪಿಂಗ್ ಔಟ್ ಆಫ್ ಪೊಲೀಸ್ ಚಿಲ್ಡ್ರನ್ ಅಟ್ ಸರ್ಟನ್ ಸ್ಟೇಜಸ್. ಅಂದರೆ ಅದು ಕೆಲವು ವಿಚಾರಗಳಲ್ಲಿ 10ನೇ ಕ್ಲಾಸ್ ಮೇಲೆ ಡ್ರಾಪ್ಔಟ್ ಆಗಿರ್ತಾರೆ, ಕೆಲವರು 12th ಡ್ರಾಪ್ಔಟ್ ಆಗಿರ್ತಾರೆ. ಈ ನಮ್ಮ ಸಿಬ್ಬಂದಿಗೆ ಒಂದು ಕಡೆ ಕಾರ್ಯದೊತ್ತಡ, ಒಂದು ಕಡೆ ಮನೆಗೆ ಹೋದರೆ ಈ ಥರದ್ದೆಲ್ಲ ಇಶ್ಯೂಸ್ ಇರುತ್ತೆ. ಹಾಗಾಗಿ ನಮ್ಮ ಯೂನಿಟ್ ಆಫೀಸರ್ಗಳಿಗೆ ನಾನು ಸ್ಪಷ್ಟವಾಗಿ ಮನವಿ ಮಾಡಿದ್ದೇನೆ, ಒಂದು ಡೇಟಾ ಕಂಪ್ಲೀಟಾಗೆ, ಅಂದರೆ ನಮ್ಮ ಪೊಲೀಸ್ ಮಕ್ಕಳು ಯಾವ ಹಂತದಲ್ಲಿದ್ದಾರೆ, SSLCಗಿಂತ ಕೆಳಗೆ ಎಷ್ಟು ಜನ ಇದ್ದಾರೆ, 12th ಎಷ್ಟು ಜನ ಇದ್ದಾರೆ, ವೃತ್ತಿಪರ ಕೋರ್ಸ್ಗಳು ಮಾಡ್ತಿರೋರು ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ಒಂದು ಮಾಡಿ ಹೊಸದಾಗಿ ನಾವು ಏನೂ ಮಾಡಲಿಕ್ಕೆ ಏನೋ ಹೋಗ್ತಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಸರ್ಕಾರದ ಬೇರೆ ಬೇರೆ ಇಲಾಖೆಯ ಸ್ಕೀಮ್ಗಳನ್ನ ಒಂದು ಕನ್ವರ್ಜೆನ್ಸ್ ಮಾಡಿಸೋದು. ನಾವು ಇಂಟ್ರೆಸ್ಟ್ ತಗೊಂಡು ನಮ್ಮಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಥರ ಮಾಡಿ ಆ ಅಪ್ಲಿಕೇಶನ್ ಹಾಕೋದು. ಎಷ್ಟೋ ಜನ ಮಕ್ಕಳಿಗೆ ಅಪ್ಲೈ ಮಾಡೋದು ಹೆಂಗೆ ಅಂತ ಸಹ ಗೊತ್ತಿಲ್ಲ. ಇವಾಗ NIT JEE ಇಂಥವೆಲ್ಲ, ಇವಾಗ IITಗೆ JEE ಬರಿಬೇಕಂದ್ರೆ
ಅಪ್ಲೈ ಮಾಡೋದೆಂತ ಹೇಗೆ ಅಂತ ಸಹ ಗೊತ್ತಿಲ್ಲ. ಹಾಗಾಗಿ ಪೊಲೀಸ್ ಮಕ್ಕಳಿಗೂ ಸಹ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕ ಏನು ಎಲ್ಲ ಸಮಾಜದ ಮೇಲ್ಸ್ತರದಲ್ಲಿರೋನಿಗೆ ಏನು ಅವಕಾಶಗಳಿದ್ದಾವೆ, ಆ ಅವಕಾಶಗಳ ಬಗ್ಗೆ ನಮ್ಮ ಪೊಲೀಸ್ ಮಕ್ಕಳಿಗೆ ಸಂಪೂರ್ಣವಾದ ಅರಿವು ಮೂಡಿಸಿ, ಯಾರು ಮೋಟಿವೇಟೆಡ್ ಇದ್ದಾರೆ ಅವ್ರಿಗೆ ಏನು ಬೇರೆ ಬೇರೆ ಇಲಾಖೆಯ ಸ್ಕೀಮ್ಗಳ ಕನ್ವರ್ಜೆನ್ಸ್ ಮಾಡಿಸಿ. ಬಟ್ ಬಹಳ ಪ್ರಮುಖವಾಗಿ ನಮ್ಮ ಅಧಿಕಾರಿ ವರ್ಗದವರಿಗೆ ವಿಶೇಷವಾಗಿ ನಾನು ಹೇಳಿದ್ದು, ನಮ್ಮ ಪೊಲೀಸ್ ಸಿಬ್ಬಂದಿಯವರ ಮನೋಸ್ಥೈರ್ಯ ಬಹಳ ಹೆಚ್ಚಾಗಬೇಕು. ಮನೋಸ್ಥೈರ್ಯ ಹೆಚ್ಚಾಗಬೇಕು ಅಂದರೆ ಅವರ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಬಹಳ ಡೀಪಾಗೆ ಸಿಸ್ಟಮ್ಯಾಟಿಕ್ಕಾಗಿ ಯೋಚನೆ ಮಾಡಬೇಕು. ಇದರಲ್ಲಿ 2 ಅಂಶಗಳನ್ನ ನಾನು ಈ ದಿನ ಹೇಳಿದ್ದೀನಿ. ಕೆಲಸದ ಒತ್ತಡ ಕಡಿಮೆ ಮಾಡಲು ಪ್ರಾಪರಾಗೆ ಅಸೆಸ್ಮೆಂಟ್ ಆಫ್ ಕಾಂಪಿಟೆನ್ಸೀಸ್ ಆ್ಯಂಡ್ ಅಲಾಟ್ಮೆಂಟ್ ಆಫ್ ವರ್ಕ್ ಆಗಬೇಕು ಅಂತ. ಅಂದರೆ ಈಗ 55-56 ವರ್ಷ ಇದ್ದು ಆತನಿಗೆ ಆಗಲೇ ಮಧುಮೇಹ, ಇನ್ನೊಂದು BP ಮತ್ತೊಂದು ಇದ್ದವ್ರಿಗೆ ಬಹಳ ಸ್ಟ್ರೆನ್ಯೂಸ್, ಫಿಸಿಕಲಿ ಸ್ಟ್ರೆನ್ಯೂಸ್ ಕೆಲಸ ಹಾಕೋದ್ರಿಂದ ಆ ಕೆಲಸನೂ ಕಾಂಪಿಟೆಂಟಾಗಿ ಮಾಡೋಕ್ಕಾಗಲ್ಲ, ಆತನ ಆರೋಗ್ಯಕ್ಕೂ ಒಳ್ಳೆಯದಾಗಲ್ಲ. ಆ ಥರ ಒಂದು ಆಡಿಟ್ ಆಫ್ ಕಾಂಪಿಟೆನ್ಸಿ ವರ್ಸಸ್ ಅಲೋಕೇಶನ್ ಮಾಡಿ ಅಂತ ಸಜೆಷನ್ ಕೊಟ್ಟಿದ್ದೀನಿ. ಈಗ ನಮ್ಮ ಇಲಾಖೆಯಲ್ಲಿ ವಾರ್ಷಿಕವಾಗಿ ನಾವು ಭಾಳ ಡೀಟೇಲಾಗಿ ಮೆಡಿಕಲ್ ಚೆಕಪ್ ಮಾಡ್ತೀವಿ. ಆ ಚೆಕಪ್ ಮಾಡಿದ್ದು ಸುಮ್ಮನೆ ಎಲ್ಲ ರಿಪೋರ್ಟ್ ಮೂಲೆಯಲ್ಲಿ ಇಟ್ಬಿಡೋದಲ್ಲ, ಆ ರಿಪೋರ್ಟ್ಗಳನ್ನ ಕೈಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಅಂದರೆ ಏನೋ ಒಂದು ಆಡಿಟ್ ಮಾಡ್ತೀವಿ, ಎಫಿಷಿಯನ್ಸಿ ಆ್ಯಂಡ್ ಕಾಂಪಿಟೆನ್ಸಿ ಆಡಿಟ್, ಆ ಥರ ಮಾಡಬೇಕು ಅನ್ನೋದು ಒಂದು ಸೂಚನೆ. ಹಾಗೆಯೇ ನಮ್ಮ ಅಧಿಕಾರಿಯವ್ರಿಗೆ ನಾವು ನನ್ನ ಕಡೆಯಿಂದ ಮನವಿ ಏನು ಮಾಡಿದ್ದೀನಿ ಅಂದರೆ, ಪೊಲೀಸ್ ಇಲಾಖೆ ಇದು 365 ದಿವಸ ಕಂಪ್ಲೀಟ್ 24/7 ಕೆಲಸ ಮಾಡೋ ಇಲಾಖೆ. ಹಾಗಾಗಿ ಇದರಲ್ಲಿ ವೈಯಕ್ತಿಕ ಮತ್ತು ಪ್ರೊಫೆಷನಲ್ಲು ಈ ಲೈನ್ಸ್ ಭಾಳ ಬ್ಲರ್ ಆಗಿರುತ್ತೆ. ಹಾಗಾಗಿ ಈ ಹಲವಾರು ಸಿಬ್ಬಂದಿಗಳಿಗೆ ಈ ಕೆಲಸದ ಒತ್ತಡದ ಜೊತೆಗೆ ವೈಯಕ್ತಿಕ ಕೆಲವು ಒತ್ತಡಗಳಿರಬಹುದು. SHO ಆಗಲಿ ಬೇರೆ ಹಿರಿಯ ಅಧಿಕಾರಿ ಆಗಲಿ ಅದು ನಾನೇ ಕೇಳಲಿ ಅಂತ ಬಿಟ್ಟರೆ ಎಷ್ಟೋ ಕಡೆ ಭಾಳ ಗಂಭೀರ ಸ್ವರೂಪಕ್ಕೆ ಹೋಗಿ ನಮಗೆ ಎಷ್ಟೋ ಪ್ರೆಷಸ್ ಲಾಸ್ ಆಫ್ ಹ್ಯೂಮನ್ ಲೈಫ್ ಆಗಿದೆ. ಹಾಗಾಗಿ ಆ ರೀತಿ ತಾವು ಪರಿಗಣನೆಗೆ ತೆಗೆದುಕೊಳ್ದಲೆ ತಿಂಗಳಿಗೆ ಒಂದು ಸಲ ಆದರೂ ಒಂದು ವೆಲ್ಫೇರ್ ರೋಲ್ ಕಾಲ್ ಅಂತ ಮಾಡಿ ಅವರ ಪರಿಸ್ಥಿತಿ ಏನು, ಅವ್ರ ಕುಟುಂಬದ ಪರಿಸ್ಥಿತಿ ಏನು, ಅವ್ರ ಮಕ್ಕಳ ಪರಿಸ್ಥಿತಿ ಏನು, ಬೇರೆ ಏನಾದರೂ ತೊಂದರೆಗಳಿದ್ದಾವ, ಇದು ಒಂದು ಮನೆಯ ಒಬ್ಬ ಹಿರಿಯ ಯಾವ ರೀತಿ ಮಕ್ಕಳನ್ನ ಇನ್ನೊಬ್ಬನ್ನ ವಿಚಾರಿಸ್ತಾನೆ ಆ ಥರ ನಮ್ಮ SHOಗಳು ಹಿರಿಯ ಅಧಿಕಾರಿಗಳು ಮಾಡ್ಬೇಕನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಈಗ ನಾನು ತಿಳಿಸಿದ್ದೇನೆ. ಬಟ್ ಬಹಳ ಪ್ರಮುಖವಾಗಿ ನಮ್ಮ ಅಧಿಕಾರಿ ವರ್ಗದವರಿಗೆ ವಿಶೇಷವಾಗಿ ನಾನು ಹೇಳಿದ್ದು, ನಮ್ಮ ಪೊಲೀಸ್ ಸಿಬ್ಬಂದಿಯವರ ಮನೋಸ್ಥೈರ್ಯ ಬಹಳ ಹೆಚ್ಚಾಗಬೇಕು. ಮನೋಸ್ಥೈರ್ಯ ಹೆಚ್ಚಾಗಬೇಕು ಅಂದರೆ ಅವರ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಬಹಳ ಡೀಪಾಗೆ ಸಿಸ್ಟಮ್ಯಾಟಿಕ್ಕಾಗಿ ಯೋಚನೆ ಮಾಡಬೇಕು. ಇದರಲ್ಲಿ 2 ಅಂಶಗಳನ್ನ ನಾನು ಈ ದಿನ ಹೇಳಿದ್ದೀನಿ. ಕೆಲಸದ ಒತ್ತಡ ಕಡಿಮೆ ಮಾಡಲು ಪ್ರಾಪರಾಗೆ ಅಸೆಸ್ಮೆಂಟ್ ಆಫ್ ಕಾಂಪಿಟೆನ್ಸೀಸ್ ಆ್ಯಂಡ್ ಅಲಾಟ್ಮೆಂಟ್ ಆಫ್ ವರ್ಕ್ ಆಗಬೇಕು ಅಂತ. ಅಂದರೆ ಈಗ 55-56 ವರ್ಷ ಇದ್ದು ಆತನಿಗೆ ಆಗಲೇ ಮಧುಮೇಹ, ಇನ್ನೊಂದು BP ಮತ್ತೊಂದು ಇದ್ದವ್ರಿಗೆ ಬಹಳ ಸ್ಟ್ರೆನ್ಯೂಸ್, ಫಿಸಿಕಲಿ ಸ್ಟ್ರೆನ್ಯೂಸ್ ಕೆಲಸ ಹಾಕೋದ್ರಿಂದ ಆ ಕೆಲಸನೂ ಕಾಂಪಿಟೆಂಟಾಗಿ ಮಾಡೋಕ್ಕಾಗಲ್ಲ, ಆತನ ಆರೋಗ್ಯಕ್ಕೂ ಒಳ್ಳೆಯದಾಗಲ್ಲ. ಆ ಥರ ಒಂದು ಆಡಿಟ್ ಆಫ್ ಕಾಂಪಿಟೆನ್ಸಿ ವರ್ಸಸ್ ಅಲೋಕೇಶನ್ ಮಾಡಿ ಅಂತ ಸಜೆಷನ್ ಕೊಟ್ಟಿದ್ದೀನಿ. ಈಗ ನಮ್ಮ ಇಲಾಖೆಯಲ್ಲಿ ವಾರ್ಷಿಕವಾಗಿ ನಾವು ಭಾಳ ಡೀಟೇಲಾಗಿ ಮೆಡಿಕಲ್ ಚೆಕಪ್ ಮಾಡ್ತೀವಿ. ಆ ಚೆಕಪ್ ಮಾಡಿದ್ದು ಸುಮ್ಮನೆ ಎಲ್ಲ ರಿಪೋರ್ಟ್ ಮೂಲೆಯಲ್ಲಿ ಇಟ್ಬಿಡೋದಲ್ಲ, ಆ ರಿಪೋರ್ಟ್ಗಳನ್ನ ಕೈಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಅಂದರೆ ಏನೋ ಒಂದು ಆಡಿಟ್ ಮಾಡ್ತೀವಿ, ಎಫಿಷಿಯನ್ಸಿ ಆ್ಯಂಡ್ ಕಾಂಪಿಟೆನ್ಸಿ ಆಡಿಟ್, ಆ ಥರ ಮಾಡಬೇಕು ಅನ್ನೋದು ಒಂದು ಸೂಚನೆ. ಹಾಗೆಯೇ ನಮ್ಮ ಅಧಿಕಾರಿಯವ್ರಿಗೆ ನಾವು ನನ್ನ ಕಡೆಯಿಂದ ಮನವಿ ಏನು ಮಾಡಿದ್ದೀನಿ ಅಂದರೆ, ಪೊಲೀಸ್ ಇಲಾಖೆ ಇದು 365 ದಿವಸ ಕಂಪ್ಲೀಟ್ 24/7 ಕೆಲಸ ಮಾಡೋ ಇಲಾಖೆ. ಹಾಗಾಗಿ ಇದರಲ್ಲಿ ವೈಯಕ್ತಿಕ ಮತ್ತು ಪ್ರೊಫೆಷನಲ್ಲು ಈ ಲೈನ್ಸ್ ಭಾಳ ಬ್ಲರ್ ಆಗಿರುತ್ತೆ. ಹಾಗಾಗಿ ಈ ಹಲವಾರು ಸಿಬ್ಬಂದಿಗಳಿಗೆ ಈ ಕೆಲಸದ ಒತ್ತಡದ ಜೊತೆಗೆ ವೈಯಕ್ತಿಕ ಕೆಲವು ಒತ್ತಡಗಳಿರಬಹುದು. SHO ಆಗಲಿ ಬೇರೆ ಹಿರಿಯ ಅಧಿಕಾರಿ ಆಗಲಿ ಅದು ನಾನೇ ಕೇಳಲಿ ಅಂತ ಬಿಟ್ಟರೆ ಎಷ್ಟೋ ಕಡೆ ಭಾಳ ಗಂಭೀರ ಸ್ವರೂಪಕ್ಕೆ ಹೋಗಿ ನಮಗೆ ಎಷ್ಟೋ ಪ್ರೆಷಸ್ ಲಾಸ್ ಆಫ್ ಹ್ಯೂಮನ್ ಲೈಫ್ ಆಗಿದೆ. ಹಾಗಾಗಿ ಆ ರೀತಿ ತಾವು ಪರಿಗಣನೆಗೆ ತೆಗೆದುಕೊಳ್ದಲೆ ತಿಂಗಳಿಗೆ ಒಂದು ಸಲ ಆದರೂ ಒಂದು ವೆಲ್ಫೇರ್ ರೋಲ್ ಕಾಲ್ ಅಂತ ಮಾಡಿ ಅವರ ಪರಿಸ್ಥಿತಿ ಏನು, ಅವ್ರ ಕುಟುಂಬದ ಪರಿಸ್ಥಿತಿ ಏನು, ಅವ್ರ ಮಕ್ಕಳ ಪರಿಸ್ಥಿತಿ ಏನು, ಬೇರೆ ಏನಾದರೂ ತೊಂದರೆಗಳಿದ್ದಾವ, ಇದು ಒಂದು ಮನೆಯ ಒಬ್ಬ ಹಿರಿಯ ಯಾವ ರೀತಿ ಮಕ್ಕಳನ್ನ ಇನ್ನೊಬ್ಬನ್ನ ವಿಚಾರಿಸ್ತಾನೆ ಆ ಥರ ನಮ್ಮ SHOಗಳು ಹಿರಿಯ ಅಧಿಕಾರಿಗಳು ಮಾಡ್ಬೇಕನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಈಗ ನಾನು ತಿಳಿಸಿದ್ದೇನೆ.
ನಾನು ಬಳ್ಳಾರಿ ವಲಯದ ಆರಕ್ಷಕ ಮಹಾನಿರೀಕ್ಷಕನಾಗಿ ಪ್ರಭಾರ ವಹಿಸಿದ ನಂತರ ರಾಯಚೂರು ಜಿಲ್ಲೆಗೆ ಇದು ನನ್ನ ಮೊದಲ ಅಧಿಕೃತ ಭೇಟಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ದಿನ ಬೆಳಗ್ಗೆ ನಮ್ಮ ಸಿಬ್ಬಂದಿಯವರ ಒಂದು ಕವಾಯತನ್ನು ವೀಕ್ಷಿಸಿ ನಮ್ಮೆಲ್ಲ ಅಧಿಕಾರಿ ವರ್ಗದವರೊಂದಿಗೆ ವಿಚಾರ ವಿನಿಮಯ ಮಾಡಿ ಸಿಬ್ಬಂದಿಯವರ ಏನು ನಮ್ಮ ಜಿಲ್ಲಾ ಕವಾಯತು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿದ್ದ ಜಿಲ್ಲಾ ಪೊಲೀಸ್ ಕವಾಯತಿನಲ್ಲಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಕಾರ್ಯವೈಖರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಮಾರ್ಗಸೂಚಿ ನೀಡಲಾಯಿತು. ಇದರಲ್ಲಿ ಪ್ರಮುಖ ಅಂಶಗಳೇನೆಂದರೆ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ನಮ್ಮ ಇಲಾಖೆಯ ಬಹಳ ಪ್ರಮುಖ ಹಾಗೂ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಠಾಣಾ ಮಟ್ಟದಲ್ಲಿ ನಿಯೋಜನೆ ಅತಿ ಹೆಚ್ಚಿನಲ್ಲಿ ನಿಯೋಜನೆಗೆ ಸಿದ್ಧವಿರುವ ಸಿಬ್ಬಂದಿ ಇರೋ ಥರ ಪ್ರತಿ ಠಾಣಾಧಿಕಾರಿ ನೋಡ್ಕೊಳ್ಬೇಕು ಅನ್ನೋದು ಪ್ರಮುಖ ಅಂಶ. ಏನಾಗ್ತದೆ, ನಮಗೆ ಡಿಪ್ಲಾಯ್ಮೆಂಟ್ಗೆ ಅರ್ಜೆಂಟಾಗಿ ಲ್ಯಾಂಡ್ ಆರ್ಡರ್ಗೆ ಬೇಕು ಅಂದರೆ ಕೆಲವು ಸಲ ಸಿಗಲ್ಲ. ಸೊ ಇದನ್ನು ಠಾಣಾಧಿಕಾರಿಯವರು ಕರ್ತವ್ಯಗಳನ್ನ ನಿಯೋಜಿಸಬೇಕಾದ್ರೆ ಯೋಚನೆ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ನಿಯೋಜನೆಗೆ ಲಭ್ಯವಾಗೋ ಥರ ನೋಡ್ಕೊಳ್ಳಿ ಅನ್ನೋದು ಪ್ರಥಮ ಸೂಚನೆ. ಈ ಸಂದರ್ಭದಲ್ಲಿ ಎಸ್ಪಿ ಅರುಣಾಕ್ಷಿಗಿರಿ ಸೇರಿದಂತೆ ಅನೇಕರು ಇದ್ದರು. ದೇದೂರು ಶಾಸಕಿ ಜಿ ಕರಿಯಮ್ಮ ನಾಯಕ್ ಮನೆಗೆ ನುಗ್ಗಿ ಅಕ್ರಮ ಮರಳು ದಂಧೆಕೋರರ ಜೀವ ಬೆದರಿಕೆ ಹಾಕಿರುವ ಆರೋಪಿಗಳನ್ನು ಬಂಧಿಸದಿದ್ದರೆ ಫೆಬ್ರವರಿ 5ರಿಂದ 3 ದಿನ ನಡೆಯುವ ಜಿಲ್ಲಾ ಉತ್ಸವದಲ್ಲಿ ಜೆಡಿಎಸ್ ಇಂದ ಕಪ್ಪು ಪಟ್ಟಿ ಪ್ರದರ್ಶನ ನಡೆಸುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗದಲ್ಲಿ ಅಕ್ರಮ ಮರಳು ದಂಧೆಗೆ ಕಡಿವಾಣ ಇಲ್ಲದಂತಾಗಿದೆ. ಪೊಲೀಸರ ಅಕ್ರಮ ಮರಳು ದಂಧೆಗೆ ರಕ್ಷಕರಾಗಿದ್ದಾರೆ. ಪ್ರತಿ ಠಾಣೆಗಳಿಂದ ಅಕ್ರಮ ಲಾರಿ, ಟಿಪ್ಪರ್, ಟ್ರಾಕ್ಟರ್ಗಳಿಂದ ಹಣ ವಸೂಲಿ ಮಾಡಿ PSIನಿಂದ ಹಿಡಿದು SP ವರೆಗೆ ಹಣ ಹಂಚಲಾಗುತ್ತಿದೆ ಎಂಬ ಆರೋಪವಿದೆ. ಪೊಲೀಸರ ಭಯವೇ ಇಲ್ಲದಂತಾಗಿದ್ದರಿಂದ ಶಾಸಕರ ಮನೆ ಹೋಗಿ ಬೆದರಿಕೆ ಹಾಕುವ ಮಟ್ಟ ಅಕ್ರಮ ದಂಧೆ ಬೆಳೆದು ನಿಂತಿರಲು ಜಿಲ್ಲಾಡಳಿತ ಯಂತ್ರಾಂಗದ ವೈಫಲ್ಯವೇ ಕಾರಣವಾಗಿದೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಅಕ್ರಮ ಮರಳು ದಂಧೆಗೆ ಮಾನವಿಯಲ್ಲಿ VA ಎಂಬ ಜೀವ ಬಲಿಯಾಗಿದೆ. ಪೊಲೀಸ್ ಪೆದೆ ಮೇಲೆ ವಾಹನ ಹತ್ತಿಸಿ ಕೊಲೆಗೂ ಪ್ರಯತ್ನ ನಡೆದಿದ್ದು, ಆದರೂ ಯಾವುದೇ ನಿಯಂತ್ರಣ ವ್ಯವಸ್ಥೆ ಇಲ್ಲದಂತ ಹೋಗಿದೆ. ಪೊಲೀಸರು ಮನಸ್ಸು ಮಾಡಿದರೆ ಒಂದು ತಾಸಿನಲ್ಲಿ ಅಕ್ರಮ ಮರಳು ದಂಧೆ ತಡೆಯಬಹುದಿದೆ. ಪ್ರತಿ ಠಾಣೆಯಲ್ಲಿ SP ಪೊಲೀಸರು ಕಾರ್ಯನಿರ್ವಹಿಸುತ್ತಾರೆ. ಅವರೇ ಅಕ್ರಮ ಹಣ ವಸೂಲರಾಗಿದ್ದಾರೆ. ನೂತನವಾಗಿ ಅಧಿಕಾರ ವಹಿಸಿಕೊಂಡಿರುವ SP ಅವರು ಕೂಡಲೇ ಶ್ರೀನಿವಾಸ್ ನಾಯಕ ಸೇರಿ ಇತರರ ಆರೋಪಿಗಳನ್ನು ಬಂಧಿಸಬೇಕು. ಇಲ್ಲದೆ ಹೋದಲ್ಲಿ ಜಿಲ್ಲಾ ಉತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಯಾಕಷ್ಟು ಪಟ್ಟಿ ಪ್ರದರ್ಶನ ನಡೆಸಲಾಗುತ್ತದೆ ಎಂದರು. ದೇವದುರ್ಗ ಶಾಸಕಿ ಪುತ್ರ ಅಕ್ರಮ ಮರಳು ದಂಧೆ ನಡೆಸಿದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲು ಎಂದು ಅವರ ಆರೋಪಿಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಶಾಸಕಿ ಕರಿಯಮ್ಮ ಪ್ರಾರಂಭದಿಂದಲೂ ಅಕ್ರಮ ಮರಳು ದಂಧೆಯ ವಿರುದ್ಧ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಅವರ ತೇಜವಧೆ ಮಾಡಲು ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದರು. ಉಸ್ತುವಾರಿ ಸಚಿವರ ಹಿಂಬಾಲಕರೇ ಅಕ್ರಮ ಮರಳು ದಂಧೆಯಲ್ಲಿದ್ದಾರೆ. ಅಕ್ರಮ ಮರಳು ದಂಧೆಯಲ್ಲಿ ಭಾಗಿಯಾಗಿ SIR ದಾಖಲಾಗಿದ್ದರೂ ಆರೋಪಿ ಶ್ರೀನಿವಾಸ್ ನಾಯಕ್ ಪ್ರೆಸ್ ಮೀಟ್ ನಡೆಸುತ್ತಾರೆ. ಪೊಲೀಸರು ಬಂಧಿಸುವುದಿಲ್ಲ ಎಂದಾದರೆ ಕಾನೂನು ವ್ಯವಸ್ಥೆ ಯಾವ ಹಂತಕ್ಕೆ ಬಂದಿದೆ ಎಂಬುದಕ್ಕೆ ನಿದರ್ಶನ ಎಂದರು. SP ಅವರಿಗೆ ಅಕ್ರಮ ಮರಳು ಟಿಪ್ಪರ್ ಬಳಿ ಹೋಗಬೇಡಿ ಎಂದು ಸಲಹೆ ನೀಡುತ್ತಾರೆ. ಕೂಡಲೇ SP IGP ಅವರು ಆರೋಪಿಗಳನ್ನು ಬಂಧಿಸಿ ಎಲ್ಲ ಅಕ್ರಮ ಮರಳು ದಂಧೆ ಕಡಿವಾಣ ಹಾಕಬೇಕೆಂದರು. ಮುಂದೆ ಮಾತಾಡಬೇಕಂತ ಹೇಳಿ ಗೋಷ್ಠಿಯನ್ನು ಕರೆದಿದ್ವಿ. ದೇವದುರ್ಗ ತಾಲೂಕಿನಲ್ಲಿ ಮರಳು ಮಾಫಿಯಾ ಮಾಡ್ತಕ್ಕಂತಹ ದಂಧೆಕೋರರು ಒಬ್ಬ ಜನಪ್ರತಿನಿಧಿಯ ಮನೆಗೆ ನುಗ್ಗಿ ಗಲಾಟೆ ಮಾಡಿ ನಮಗೆ ನೀವು ಯಾವುದೇ ಕಾರಣಕ್ಕೆ ತೊಂದರೆ ಕೊಡಬಾರದು, ನಾವು ಇಲ್ಲಿಗಲ್ ಆಗಿ ಉಸ್ಕನ್ನು ಹೊಡ್ಕೊಳ್ತೀವಿ, ಯಾವುದೇ ರೀತಿಯಲ್ಲಿ ನೀವು ಅಡ್ಡ ಬರಬಾರ್ದಂತಕ್ಕಂಥ ಬೆಂಕಿ ಆಗಿರ್ತಕ್ಕಂಥದ್ದು ಸ್ವತಃ ಶಾಸಕರೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರ ಸಂಬಂಧಿಕರ ಹನುಮಂತರಾಯ ಅಡ್ವೊಕೇಟ್ ಅವರು ಕೂಡ ಅವ್ರ ಮೇಲೆ ಕೇಸ್ ಮಾಡಿರ್ತಕ್ಕಂಥದ್ದು.
ಇದು ಘಟನೆ ನೋಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಯಂತ್ರಾಂಗ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅನ್ನೋದಕ್ಕೆ ಇದೊಂದು ಕಾರಣ. ಏನು ಮರಳು ದಂಧೆಕೋರರಲ್ಲ, ಮರಳು ದಂಧೆಕೋರಕ್ಕಿಂತ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, PSI ಅವರು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, DYSPಗಳು ಟಿಪ್ಪರ್ಗಳನ್ನ ಇಟ್ಟುಕೊಂಡು ದಂಧೆ ಮಾಡ್ತಕ್ಕಂಥದ್ದು ಇಡೀ ದೇವದುರ್ಗ ತಾಲೂಕಿನಲ್ಲಿ ಇದೆ. ದೇವದುರ್ಗ ತಾಲೂಕು ಅಲ್ಲ, ಇಡೀ ಜಿಲ್ಲೆಯಲ್ಲಿದೆ ಪೊಲೀಸ್ ಅಧಿಕಾರಿಗಳೇ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮಾನವಿಯಲ್ಲಿ ಒಬ್ಬ ರೆವಿನ್ಯೂ ಅಧಿಕಾರಿಯನ್ನ ಸಾಯಿಸಿದರು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತಡೆಲಿಕ್ಕೆ ಹೋದಾಗ ಅವನ ಮೇಲೆ ಗಾಡಿ ಏರಿಸಿ ರಾಯಚೂರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ, ಬಹಳ ದಿನ ಹಾಸ್ಪಿಟಲ್ ಅಲ್ಲಿ. ಈ ಎಲ್ಲ ಇಷ್ಟು ಘಟನೆಗಳನ್ನು ನೋಡಿದ್ರೆ ಇದಕ್ಕೆ ಪೊಲೀಸ್ ಯಂತ್ರಾಂಗ ನೇರವಾದಂತ ಜವಾಬ್ದಾರಿಯನ್ನ ಈ ಒಂದು ದಂಧೆಗೆ ಇಳ್ಕೊಂಡಿರ್ತಕ್ಕಂಥದ್ದು. ಮೊನ್ನೆ ತಾನೇ ಸುರ್ಪುರ್ ಮಾಜಿ MLA ರಾಜು ಗೌಡನ ಗಾಡಿಗೆ ಟಿಪ್ಪರ್ ಹಚ್ಚಿರ್ತಕ್ಕಂಥ ಉದಾಹರಣೆ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಬಂದು ಅವರ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಇದು ಪೊಲೀಸರು ಮನಸ್ಸು ಮಾಡಿದ್ರೆ ಒಂದೇ ತಾಸಿನಲ್ಲಿ ಮರಳು ದಂಧೆಯನ್ನು ಬಂದ್ ಮಾಡಬಹುದು. ಇದರಲ್ಲಿ ಟೋಟಲ್ ಆಗಿ ಪೊಲೀಸ್ ಯಂತ್ರಾಂಗ SP ಇಂದ ಹಿಡ್ಕೊಂಡು DG ಇಂದ ಹಿಡ್ಕೊಂಡು ಒಬ್ಬ ಪೀಸ್ ವರೆಗೆ ಇಲ್ಲಿ ಮಾಮೂಲು ಹೋಗ್ತದಂತಕ್ಕಂಥದ್ದನ್ನ ಆ ಇಲಾಖೆಯಲ್ಲಿರ್ತಕ್ಕಂಥ ಕೆಳಮಟ್ಟದ ಅಧಿಕಾರಿಗಳಿಗೆ ಮಾತಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಟಿಪ್ಪರ್ ಬಂದ್ರೆ ಆ ಟಿಪ್ಪರ್ಗೆ ತಿಂಗಳ ಇಂತಿಷ್ಟು ಕೊಡ್ಬೇಕಂತಕ್ಕಂಥದ್ದು ಕಟ್ಟಾಗದೆ ಆ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಆ PS ಸರಹದ್ದು ವೆಸ್ಟ್ ಪೊಲೀಸ್ ಸ್ಟೇಷನ್ ಸರಹದ್ದು ಬಂದ್ರೆ ಆ PSI, ಮಾರ್ಕೆಟ್ ಯಾರ್ಡ್ PSI ಸರಹದ್ದು ಬಂದ್ರೆ ಅದು, ಸರಹದ್ದು ಬಂದ್ರೆ ಅದು. ಈ ತರ ಇವತ್ತು ಇಡೀ ದೇವದುರ್ಗ ತಾಲೂಕಿನಲ್ಲಿ ಮಟ್ಕಾ ಮಾಫಿಯಾ, ಶಾನ್ ಮಾಫಿಯಾ, ಲಾಡ್ಜ್ಗಳಲ್ಲಿ ಅಹಿತಕರವಾದಂತ ಘಟನೆಗಳು ನಡೆದರೂ ಕೂಡ ಇವತ್ತು ಪೊಲೀಸರು ಕೇವಲ ಲಂಚದ ಮೇಲೆ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. DG ಒಬ್ಬ ಅಧಿಕಾರಿ ಹೇಳ್ತಾ ಇದ್ದ, ಸರ್ ಮರಳು ಮಾಫಿಯಾ ನಾವೇನ್ ಮಾಡಕ್ಕಾಗ್ತದೆ ಸರ್, ಈಗ ದೇವದುರ್ಗ ಪೊಲೀಸರು ಅಮಾಯಕ ಪೊಲೀಸರು ಸರ್, DGಗೆ ನಾವು ಲಂಚ ಕೊಡ್ತೀವಿ, SP ಲಂಚ ಕೊಡ್ತೀವಿ, DYSP ಲಂಚ ಕೊಡ್ತೀವಿ, ಎಲ್ಲ ನೇರವಾಗಿ ಇಷ್ಟು ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ. ಒಂದು ಟಿಪ್ಪರ್ಗೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಟಾರ್ಗೆಟ್ ಇಟ್ಟುಕೊಂಡು ಆ ಟಿಪ್ಪರ್ ನಂಬರ್ ಇಟ್ಕೊಂಡು ಹೋಗ್ತಾರೆ. ಇದು ಸಾರ್ವಜನಿಕವಾಗಿ ಅಂದ್ರೆ ಇಲ್ಲಿ ಸರ್ಕಾರ ಏನು ಮಾಡುತ್ತದಂತಕ್ಕಂಥದ್ದು ಪ್ರಶ್ನೆ. ಸರ್ಕಾರ ಏನು ಮಾಡುತ್ತೆ? ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಆಡಳಿತ, ಮಂತ್ರಿಗಳು, ಶಾಸಕರುಗಳು, ಜನಪ್ರತಿನಿಧಿಗಳು, ಮಂತ್ರಿಗಳು ತಮ್ಮ ಛೇದಗಳಿಗೆ ಇವತ್ತು ಶಾಂತ ಮಾಫಿಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಮಂತ್ರಿಗಳೇ ತನ್ನ ಬಾಲ ಹಿಂಬಾಲಕರಿಗೆ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಣ್ಣ ನರಸಿಂಹನಾಯಕ್, ನಾಗರಾಜ್ ನಾಯಕ್, ರಾಮಕೃಷ್ಣ, ನರಸಪ್ಪ ಆಶಪುರ್, ರಾಜು ಸಂಗಟಿ, ರಾಮು, ಅಮರೇಶ್ ಪಾಟೀಲ್, ವಿಜಯ್ ಕುಮಾರ್ ಇದ್ದರು. ಅವಧಿ ಮುಗಿದಿರುವ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ ಆಡಳಿತಾಧಿಕಾರಿ ನೇಮಕಾತಿ ಆದೇಶ ನೀಡಿದೆ. ಆದರೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ ಚುನಾಯಿತ ಆಡಳಿತ ಸಮಿತಿಯನ್ನು ಮುಂದುವರಿಸಲು ಅವಕಾಶವಿದ್ದು ಸರ್ಕಾರ ಅವಕಾಶ ನೀಡಬೇಕು. ಇಲ್ಲದೆ ಹೋದಲ್ಲಿ ಜನವರಿ 27ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಶ್ರೀಧರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷರಾಗಿದ್ದ DK ಶಿವಕುಮಾರ್
ಮಾಧ್ಯಮಗೋಷ್ಠಿ ನಡೆಸಿ 6 ತಿಂಗಳ ಗ್ರಾಮ ಪಂಚಾಯಿತಿ ಸಮಿತಿಯನ್ನು ಮುಂದುವರಿಸುವಂತೆ ಆಗ್ರಹಿಸಿದರು. ಅಂದು ಅವರೇ ಅಧಿಕಾರದಲ್ಲಿದ್ದು ಚುನಾವಣೆ ಸಕಾಲಕ್ಕೆ ನಡೆಸದೇ ಇರುವುದರಿಂದ ಇರುವ ಆಡಳಿತ ಮಂಡಳಿಗಳನ್ನೆಲ್ಲ 6 ತಿಂಗಳ ಕಾಲ ಮುಂದುವರಿಸಬೇಕೆಂದರು. ಇಡೀ ನಮ್ಮ ರಾಜ್ಯದಲ್ಲಿ ಬಹಳ ಇದಾವೆ. ಈಗ ನಾವು ಈ ಗೋಷ್ಠಿ ನಡೆಸೋ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಅವಧಿ 6 ತಿಂಗಳು ಮುಂದೆ ಹಾಕ್ಬೇಕಂತ. ಈಗ ಮಾನ್ಯ ಸರ್ಕಾರ ಏನು ಮಾಡಿದೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ನೋಟಿಸ್ ಕಳಿಸಿದೆ. ಏನಂತ, ಇವು ಅವಧಿ ಮುಗಿದ ತಕ್ಷಣ ಸರ್ಕಾರಿ ಅಧಿಕಾರಿಗಳನ್ನು ನೇಮಕ ಮಾಡಿ ಅಂತೇಳಿ. ಈಗ ಇನ್ನೆಲ್ಲ ಆದರೂ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮುಂದಾಗ್ಬಿಟ್ಟು 5 ವರ್ಷ ಆಯಿತು, ಏನು ನಡೆಯಲಿಲ್ಲ. ಅದೇ ಥರ ನಮ್ಮ ಗ್ರಾಮ ಪಂಚಾಯತಿ ಆರಿಸಿದ ಉದ್ದೇಶಕ್ಕೆ ಈಗಾಗಲೇ ಒಂದು ತಿಂಗಳ ಮುಂಚೆ, 11ನೇ ತಿಂಗಳು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಆದಷ್ಟು ಬೇಗನೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆಸಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆದಾಗ ನಮ್ಮದು ಆಗಬಾರ್ದು. ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಈ ಪ್ರಜಾಪ್ರಭುತ್ವ ಇರೋದೇ ಹಳ್ಳಿಗಳಿಂದ. ಈಗ ನಾಳೆ ನಾವು ನಮ್ಮ ಅವಧಿ ಮುಗಿದೋಗ್ತದೆ. ಮುಗಿದಾಗ ಸರ್ಕಾರಿ ಅಧಿಕಾರಿಗಳು ನೇಮಕ ಮಾಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅವರು ಹಳ್ಳಿಗಳಿಗೆ ಬಂದು ಏನು ಮಾಡ್ತಾರೆ, ನೀರೇನು ಕೊಡೋಕ್ಕಾಗುತ್ತಾ, ರಸ್ತೆಗಳನ್ನು ನೋಡೋಕ್ಕಾಗುತ್ತಾ? ಆ ಉದ್ದೇಶದಿಂದ ನೀವು ಚುನಾವಣೆ ನಡೆಸೋವರೆಗೂ ನಮ್ಮ ಅಧಿಕಾರ ಅವಧಿನ ಆ ಒಂದು ಏನೋ ಒಂದು ಇದೇ ಇದೆ. ಪ್ರಕರಣ ಉಪ ಪ್ರಕರಣ 2, ಆಮೇಲೆ 1993, 41 ಹಾಗೂ 42ರಲ್ಲಿ ಸಂಬಂಧಿಸಿದ ಗ್ರಾಮ ಪಂಚಾಯತಿ ಚುನಾವಣೆ ಒಳಗೊಂಡಂತೆ 2000 ಇಸ್ವಿಯೊಳಗೆ ಮಾನ್ಯ ಈಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವಾಗ 2000 ಇಸ್ವಿಯಲ್ಲಿ ಅಪೋಸಿಷನ್ ಲೀಡರ್ ಇದ್ರು. ಅವರು ನಾವು ಹೇಳ ಬಯಸ್ತೇನೆ, ಅವಾಗ ಇದೇ ಥರನೇ ಈಗ ಕೋವಿಡ್ ಹಂತದಲ್ಲಿ 6 ತಿಂಗಳು ಮುಂಚೆ ಹಾಕಿ ಗ್ರಾಮ ಪಂಚಾಯತಿ ಚುನಾವಣೆ ಅಂತೇಳಿ ಇದನ್ನ ಅಧಿಕಾರನ ಹೇಳಿದ್ರು ಅವಾಗ ಅಪೋಸಿಷನ್ ಲೀಡರ್ ಇದ್ದಾಗ ಇವರು. ಈಗ ಅದನ್ನೇ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮದೇ ಸರ್ಕಾರ ಇದೆ, ಅದಕ್ಕೆ ನೀವು ಪ್ರಜಾಪ್ರಭುತ್ವ ಉಳಿವಿಗಾಗಿ ನೀವು ಆದ್ರೆ ನಮ್ಗೆ 6 ತಿಂಗಳು ಮುಂದಕ್ಕೆ ಹಾಕಿದೆ ಅಂತೇಳಿ ನಮ್ಮ ಒತ್ತಾಯ. ಆಮೇಲೆ 27ಕ್ಕೆ ನಾವು ಬೃಹತ್ ಸಮಾವೇಶ ಇಟ್ಕೊಂಡಿದ್ದೀವಿ ಇಲ್ಲಿ ಬೆಂಗಳೂರಲ್ಲಿ ಕ್ರೀಡಾ ಪಾರ್ಕ್ನಲ್ಲಿ. ಇವರಾಗಿ ನಮ್ಮ ಸ್ಪಂದಿಸದೇ ಇದ್ದಾರೆ ನಮ್ಮ ಮನವಿಗೆ ನಾವು ಹೋರಾಟ ಮಾಡಬೇಕಾಗ್ತದೆ. ಆದ್ದರಿಂದ ತಮ್ಮ ಗಮನಕ್ಕೆ ಬರೋದು ಏನಂತಂದ್ರೆ, ತಾವು ಮಾಧ್ಯಮದವರು ಒಕ್ಕೂಟ ಸಿಂಧನೂರು ತಾಲೂಕು ಅಧ್ಯಕ್ಷ ರವಿ ಮಲ್ಲಂಡಗುಂಡ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದ ಚುನಾವಣೆ ನಡೆಸುವ ಲಕ್ಷಣಗಳಿಲ್ಲ. ಸರ್ಕಾರ ಈಗಾಗಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಚುನಾವಣೆ ನಡೆಸದ ವರ್ಷಗಳ ಉರುಳಿವೆ. ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿಯುತ್ತಲೇ ಆಡಳಿತಗಾರಗಳನ್ನು ನೇಮಿಸಲು ಆದೇಶಿಸಲಾಗಿದೆ. ಜನರಿಗೆ ಸೌಲಭ್ಯ ಒದಗಿಸುವ ಅಧಿಕಾರಿಗಳಿಂದ ಸಾಧ್ಯವಾಗುವುದಿಲ್ಲ. ಪಂಚಾಯತ್ ರಾಜ ಕಾಯ್ದೆಯಲ್ಲಿ ಇರುವ ಆಡಳಿತ ಸಮಿತಿ ಮುಂದುವರಿಸಲಾಗುವ ಅವಕಾಶ ಇದೆ. ಕೂಡಲೇ ಸರ್ಕಾರ ಆಡಳಿತಾಧಿಕಾರಿ ನೇಮಕ ಆದೇಶ ರದ್ದುಗೊಳಿಸಿ ಇರುವ ಸಮಿತಿ ಮುಂದುವರಿಸುವಂತೆ ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ. ನ್ಯಾಯಾಂಗ ಮೊರೆ ಹೋಗಲು ಸಹ ಚಿಂತನೆ ನಡೆಸಲಾಗುತ್ತದೆ ಎಂದರು. ಇನ್ನೇನು ಫೆಬ್ರವರಿ 2ಕ್ಕೆ, ಫೆಬ್ರವರಿ 5ಕ್ಕೆ, ಕೆಲವರು ಮಾರ್ಚ್ ತಿಂಗಳಲ್ಲಿ ಕೂಡ ಮುಗಿತಾರೆ. ಅಂತ ಮುಗಿಯುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಮೊನ್ನೆ 14ನೇ ತಾರೀಕು ಗ್ರಾಮ ಪಂಚಾಯತಿಗಳಿಗೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತೇಳಿ ಒಂದು ಆದೇಶ ಹೊರಡಿಸಿದೆ. ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ, ಅಧಿಕಾರಿಗಳನ್ನ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ, ಅವರು ಸಂವಿಧಾನದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 8(1)(b)(2) ಅನ್ವಯ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕಂತ ಸಂವಿಧಾನ ಹೇಳ್ತದೆ. ಅದೇ ಸಂವಿಧಾನದೊಳಗಡೆ 1993 ಪ್ರಕರಣ 8(1)(b)(1) ಅನ್ವಯ ಇದ್ದಂತಹ ಬಾಡಿಯವರನ್ನೇ, ಅಂದ್ರೆ ಇದ್ದಂತಹ ಸದಸ್ಯರನ್ನೇ ಮುಂದುವರಲಿಕ್ಕೆ ಸಂವಿಧಾನದೊಳಗಡೆ ಅವಕಾಶ ಇದೆ
ಹಾಗಾಗಿ ಅಧಿಕಾರಿಗಳನ್ನ ನೀವು ಮುಂದುವರಿಸಬಹುದು. ಇದ್ದಂತ ಪಾಡಿನ ಮುಂದುವರಿಸಿದರೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮನ್ನೇ 6 ತಿಂಗಳ ಕಾಲ ಮುಂದುವರಿಸ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ತದನಂತರ ಮುಂದುವರೆದು ಕೋವಿಡ್ ಬಂದಾಗ ಸರ್ ತಮಗೆಲ್ಲರಿಗೂ ಗೊತ್ತಿದೆ, ಅವಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದಂತಹ ಇಂದಿನ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮೇ 12, 2023 ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಸರ್ ಬೆಂಗಳೂರಲ್ಲಿ. ಏನು ಗ್ರಾಮ ಪಂಚಾಯತ್ಗಳು ಪ್ರಜಾಪ್ರಭುತ್ವದ ತಳಪಾಯಗಳಾಗಿದ್ದಾವೆ, ಅವುಗಳಿಗೆ ಆಡಳಿತಾಧಿಕಾರಿಗಳನ್ನ ನೇಮಿಸದೇ ಇರುವಂತದ್ದು ಆಡಳಿತ ಸಮಿತಿಯ ಅವಧಿಯನ್ನೇ 6 ತಿಂಗಳ ಕಾಲ ಮುಂದುವರಿಸಲಿ ಅಂತೇಳಿ ಅದನ್ನ ಬಿಜೆಪಿ ಸರ್ಕಾರಕ್ಕೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಗ್ರಾಮ ಪಂಚಾಯತಿನ ಸದಸ್ಯರ ಪರವಾಗಿ ಹೇಳಿದ್ದಾರೆ. ಅದೇ ಸಿದ್ದರಾಮಯ್ಯನವರು ಇವತ್ತು ಆಡಳಿತದಲ್ಲಿದ್ದಾರೆ. ಹಾಗಾಗಿ ನಾವು ಸಿದ್ದರಾಮಯ್ಯನವರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಅಧಿಕಾರಿಗಳ ಮೂಲಕ ಆಡಳಿತ ನಡೆಸ್ತಕ್ಕಂಥದ್ದನ್ನ ಕೈಬಿಟ್ಟು ಇದ್ದಂತ ಪಾಡಿನೇ 6 ತಿಂಗಳ ಕಾಲ ಮುಂದುವರಿಸಲಿಕ್ಕೆ ಅನುಕೂಲ ಮಾಡಿಕೊಡಿ, ಸಂವಿಧಾನದೊಳಗಡೆ ಅವಕಾಶ ಇದೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ರಂಗನಗೌಡ, ಹುಸೇನಪ್ಪ, ಬುಡ್ಡಪ್ಪ, ಹುಸೇನಪ್ಪ ಈಜಿ ಹೊಸಳ್ಳಿ, ಲಕ್ಷ್ಮೀಕಾಂತರಾವ್ ಗೋರೆಬಾಳ್, ರಮೇಶ್ ಮುಕಂದ, ಬಸವರಾಜ್ ಇದ್ದರು. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ ಫ್ರೀ ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನೀಸ್ಗೆ ಸ್ವಾಗತ. ನೊಂದವರಿಗೆ, ಬಸವಳಿದವರಿಗೆ, ನಿರ್ಗತಿಕರಿಗೆ ಬೆಳಕಾದ ದಾರಿದೀಪ ಸಂಸ್ಥೆ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಕಿಲ್ಲೆ ಬ್ರಹ್ಮನಟ್ಟ ಶ್ರೀ ಶಾಂತಮಾನ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಳ್ದಿನಿ ರಂಗಮಂದಿರದಲ್ಲಿ ದಾರಿದೀಪ ಸಂಸ್ಥೆಯನ್ನು ಹಮ್ಮಿಕೊಂಡಿದ್ದ ಶಿವಕುಮಾರ ಸ್ವಾಮಿಗಳ 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದಾರಿದೀಪ ಸಂಸ್ಥೆಯಿಂದ ಇಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಕಂಡಂದಾಗ ಸಂತೋಷವೂ ಆಗುತ್ತದೆ, ಜೊತೆಗೂ ದುಃಖವೂ ಆಗುತ್ತದೆ. ಏಕೆಂದರೆ ಹಲವು ಕಾರ್ಯಕ್ರಮಗಳಿಗೆ ಹೋಗುವ ಜನರು ಇಂತಹ ಗಟ್ಟಿ ಕಾರ್ಯಕ್ರಮಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬಂದಿರುವುದು ದುಃಖದ ಸಂಗತಿಯಾಗಿದೆ. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಇಂತಹ ಸಂಸ್ಥೆಗಳಿಗೆ ಪ್ರೋತ್ಸಾಹ ಸಿಗಬೇಕು ಎಂದರು. ದಾರಿದೀಪ ಸಂಸ್ಥೆಗೆ ಕಿಲ್ಲೆ ಬ್ರಹ್ಮನಟ್ಟದಿಂದ ಒಂದು ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಹಾಗೂ ಮಠಾಧೀಶರ ಸಂಪೂರ್ಣ ಸಹಕಾರ ಈ ಸಂಸ್ಥೆಗೆ ಇದ್ದೇ ಇರುತ್ತದೆ ಎಂದು ಹೇಳಿದರು. ಕೃಷ್ಣ ತುಂಗ ಹರಿಯುವ ಈ ಪ್ರದೇಶ ಭದ್ರದ ಸ್ವಾಮೀಜಿ
ಇವರ 7ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವರ ಒಂದು ಶ್ರೀಗಳವರನ್ನ ಅಭಿನಂದಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಸರಳದ ಸಂತ ಜ್ಞಾನದ ದೇವಿಗೆ ಅಕ್ಷರ ದಾಸೋಹವನ್ನ ಪ್ರಶಸ್ತಿ ಪುರಸ್ಕೃತರು, ನಡೆದಾಡುವ ದೇವರು, ತ್ರಿವಿಧ ದಾಸೋಹಿಗಳು ಮುಖಾಂತರ ಒಂದು ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ. ಭಗವಾನ್ के बिना जीवन अधूरा है, पत्नी के बिना संसार अधूरा है, कार्यक्रम अधूरा है. ಜೋರಾದ ಚಪ್ಪಾಳೆ ಬರಲಿ. ನಾವು ನಮ್ಮ ಪ್ರಯತ್ನದಿಂದ ಮಾಡಬೇಕು. ನಮ್ಮ ಮಂಜುನಾಥ್ ಅಣ್ಣನವರು ತುಂಬಾ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ತನ್ನ ಒಂದು ಅಳಲು ಸೇವೆ ಏನು ಸಮಾಜಕ್ಕೆ ನೀಡಿದ್ದಾನೆ ಎಂಬುದು ನಾನು ಒಬ್ಬ ಒಂದು ಅನ್ನದಾಸೋಹ ಕಾರ್ಯಕ್ರಮ ಯಥೇಚ್ಛಾಗಿ ಚಪ್ಪರ ಬರೆದಿದ್ದಾರೆ. ದಯವಿಟ್ಟು ಇಂಥ ಪರಮ ಪೂಜ್ಯರುಗಳು ಬಂದು ಇವತ್ತು ಪ್ರತ್ಯಕ್ಷ ದರ್ಶಯ ನನ್ನ ಮಾನವನಿಗೆ ಈ ಬಹುದೊಡ್ಡ ಕೊಡುಗೆ ಕೊಟ್ಟಕ್ಕಂಥ ನಮ್ಮ ದೊಡ್ಡ ಜನ್ಮವಯ್ಯ ಚಪ್ಪಗಳಿರ ಇದನ್ನು ಸಮಾಜಕ್ಕೆ ಇದ್ದೇ ಇರಬೇಕು. ಅಂಥ ಒಂದು ಯಾವುದೇ ಒಂದು ಚಿಕ್ಕ ಆದರೆ ಅವನೇ ನಿಜವಾದ ಮಾನವ. ಅಂಥ ಒಂದು ಮಾನವ ನೃತ್ಯದ ಲಾಸ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ಅನ್ನ ದಾಸೋಹವಾಗಿರ್ಬೋದು, ಶಿಕ್ಷಣ ದಾಸೋಹ ಆಗಿರ್ಬೋದು, ಅಂಗವಾಗಿ ಸಂಸ್ಥೆ ವತಿಯಿಂದ APJ ಅಬ್ದುಲ್ ಕಲಾಂ ಅಂತಕ್ಕಂಥ ರಾಧಾದೇವಿ ಯಾದವ್ ಸಮಾಜ ಸೇವಕರು, ನಮ್ಮ ಸಮಾಜದ ಅವರ ಏನು ತಂಡ ಏನಿದೆ ಅಲ್ಲ, ನಿಜಕ್ಕೂ ಕೂಡ ಅತ್ಯುತ್ತಮವಾದ ತಂಡವನ್ನ ಕಟ್ಟಿಕೊಂಡು ಸಾಧನೆಯ ಶಿಖರವನ್ನು ಏರಿ ಒಂದು ಬಿಸಿಲಿನ ನಗರಿ ಎಡದೊರೆಯ ನಾಡು ರಾಯಚೂರಿಗೆ ಆಗಮಿಸಿದ್ದಾರೆ. ತಾವು ಕೂಡ ಆಪೂಜ್ಯ ಶ್ರೀಗಳವರ ಆಶೀರ್ವಚನ ಅಂತ ಎಲ್ಲ ಮುಗಿಸ್ಕೊಂಡ ತಗೊಳ್ಳಾಗಿ ಕೇಳ್ಕೊತಾ ಇದ್ದೇನೆ. ಈ ದಾರಿದೀಪ ಸಂಸ್ಥೆಯನ್ನ ಕಾರ್ಯಗಳನ್ನ ನೋಡಿದಾಗ ಬಹಳ ಸಂತೋಷವಾಗ್ತಾ ಇದೆ, ಜೊತೆಗೆ ದುಃಖನೂ ಆಗ್ತಾ ಇದೆ. ಇವರು ಮಾಡುವಂತಹ ಕಾರ್ಯ ಹೇಗಿದೆ ಅಂತ ತಿಳ್ಕೊಂಡು ಕೇಳಿದ್ನಪ್ಪ ಅಂದ್ರೆ, ಬರೀಲಿಕ್ಕೆ ಕುಂತ್ಕೊಂಡಪ್ಪ ಅಂದ್ರೆ ಪುಸ್ತಕಗಳ ಸಾಲೋದಿಲ್ಲ. ಯಾಕೆ ಸಾಲೋದಿಲ್ಲ ಅಂತ ತಿಳ್ಕೊಂಡು ಕೇಳಿದ್ನಪ್ಪ ಅಂದ್ರೆ, ಇವತ್ತು ಮದುವೆ ಅನೇಕ ವಿವಿಧವಾಗಿರುವಂತಹ ಕಾರ್ಯಕ್ರಮಗಳಲ್ಲಿ ಊಟಕ್ಕೆ ನೀಡಿದ್ದಾರೆ. ಎಷ್ಟು ಬೇಕು ಅಷ್ಟು ನೀಡಿಸ್ಕೊಂತಾರೆ, ಅದಕ್ಕಿಂತ ಜಾಸ್ತಿನೂ ಕೂಡ ಅವರು ಊಟದ ತಟ್ಟೆಯಲ್ಲಿ ನೀಡಿಸ್ಕೊಳ್ತಾರೆ. ಇನ್ನು ತಗೋರಿ, ಇನ್ನ ಸ್ವಲ್ಪ ತಗೋರಿ, ಇನ್ನ ಸ್ವಲ್ಪ ತಗೋರಿ ಅಂತ ತಿಳ್ಕೊಂಡು ಆ ತಟ್ಟೆಯಲ್ಲಿ ಪದಾರ್ಥಗಳನ್ನ ನೀಡಿ ಅವರು ಬೇಕೋ ಬೇಡ ಅಂತ ತಿಳ್ಕೊಂಡು ಶಾಂಪಲ್ ಆಗಿ ಸ್ವಲ್ಪ ಊಟ ಮಾಡ್ತಾರ. ಇವರು ಎಷ್ಟು ನೀಡಿಸ್ಕೊಂಡಿರ್ತಾರ ಪದಾರ್ಥ, 90% ಭಾಗ ಮೊಸರೆಯಲ್ಲಿ ಚೆಲ್ಲಿ ಬಿಡ್ತಾರೆ. ಊಟ ಮಾಡೋದು ಕಮ್ಮಿ, ಚೆಲ್ಲೋದು ಜಾಸ್ತಿ. ಇವತ್ತು ಸಮಾಜ ಕೂಡ ಹಾಗೆ ಇದೆ. ಯಾರು ಊಟ ಮಾಡೋದಿಲ್ಲ ಅವರಿಗೆ ತಟ್ಟೆ ತುಂಬ ನೀಡಿ ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾರು ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಕುತ್ಕೊಂಡಿರ್ತಾರಲ್ಲ ಅವರಿಗೆ ಊಟಕ್ಕೆ ನೋಡೋಕೆ ನಡೆ ಅಂತ ತಿಳ್ಕೊಂಡು ತೂಡುವಂತ ಜನ ನೋಡಿ ಬಹಳ ದುಃಖ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ದಾರಿದೀಪ ಸಂಸ್ಥೆ ಏನಿದೆಯಲ್ಲ, ನಮ್ಮ ಮಂಜುನಾಥ್ ಅಂತ ತಿಳ್ಕೊಂಡು ಒಬ್ಬರೇ ಅಲ್ಲ, ಅವರಿದ್ದಿರ್ತಕ್ಕಂತಹ 100 ಯುವಕರ ಪಡೆ ಏನಿದೆಯಲ್ಲ, ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಅನೇಕ ನಿರ್ಗತಿಕರು. ನಮ್ಮಲ್ಲಿ ಶ್ರೀಮಂತಿಕೆ ಜಾಸ್ತಿ ಆದಂತೆಲ್ಲ ಬಡತನ ಕಮ್ಮಿ ಆಗ್ಬೇಕು. ಆದ್ರೆ ದುರಂತ ಏನಾಗಿದೆ ಅಂತ ಕೇಳಿದ್ರೆ, ಶ್ರೀಮಂತಿಕೆಯ ಜೊತೆಗೆ ಬಡತನವು ಕೂಡ ಅಷ್ಟೇ ವೇಗವಾಗಿ ಬೆಳೀತಾ ಇದೆ. ಒಂದೊತ್ತು ಊಟಕ್ಕೆ ಇಲ್ಲದ ಹಾಗೆ ಇವತ್ತು ಹಸಿವಿನಿಂದ ಬಳಲಿ ನಾನಾ ರೋಗಕ್ಕೆ ತುತ್ತಾಗಿ ಹಾಗೆ ಸಾಯ್ತಾ ಇದ್ದಾರೆ. ಅಂಥವರಿಗೆಲ್ಲ ಜೀವದಾನ ಮಾಡುವಂತಹ ಕಾರ್ಯ ಯಾವುದಾದರೂ ರಾಯಚೂರು ನಗರದಲ್ಲಿ ಮಾಡ್ತಾ ಇದೆ ಅಂತ ಕೇಳಿದರೆ ಅದು ದಾರಿದೀಪ ಸಂಸ್ಥೆ. ದಾರಿದೀಪ ಸಂಸ್ಥೆ ಹೆಮ್ಮೆಯಿಂದ ಹೇಳ್ಬೋದು.
ಇಂಥ ಕಾರ್ಯಕ್ರಮಗಳು ಜವಾರಿ ರೂಪದಲ್ಲಿ ನಡೀತಾ ಇದ್ರೆ ಕುರ್ಚಿಗಳು ಇಷ್ಟು ಖಾಲಿಯಾಗಿರ್ತಾ ಇದ್ದಾರೆ. ಯಾರು ಊಟ ಮಾಡ್ತಾರಲ್ಲ ಅವ್ರಿಗೆ ಊಟಕ್ಕೆ ನೀಡಿದವರು ಬಂದಿಲ್ಲ. ಯಾರು ಊಟ ಮಾಡೋದಿಲ್ಲ ಅಂಥವ್ರಿಗೆ ತಟ್ಟೆ ತುಂಬಿಸಿ ಊಟ ಮಾಡಿಸ್ತಾರಲ್ಲ ಅಂಥವರು ಬರ್ಲಿಕ್ಕೆ ಆಗೋದಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಗೆ ವರ್ಣನೆಗೆ ವೇದನೆಗೆ ಇವು ಯಾವನ್ನ ಕೂಡ ಲೆಕ್ಕಿಸದೆ ನಮ್ಮ ಮಂಜಣ್ಣ ಬಸನಗೌಡ ಆಯಿತು, ಶ್ರೀಮತಿ ಅಶ್ವಿನಿ ಅವರೇ ಆಯಿತು, ಅವ್ರದ್ದು ಏನಿದೆ ಅಲ್ಲ ಪಡೆ, ಒಂದು ಪ್ಯಾರಾಮಿಲಿಟರಿ ಪಡೆ ಏನಿದೆ ಅಲ್ಲ, ನಾವು ವರ್ಣನೆ ಮಾಡ್ತೀವಿ ಬಿಡ್ತೀವಿ ಅದು ಬೇರೆ ವಿಷಯ. ವರ್ಣನೆಗೆ ಲೆಕ್ಕಿಸದೆ ತಮ್ಮ ಸೇವೆಯನ್ನ ಮಾಡಿ ಎಷ್ಟು ನೂರಾರು ಮಂದಿ ಅನ್ನ, ಸಾರು, ಚಪಾತಿ, ಒಬ್ಬಿಟ್ಟು ಏನೇನು ಊಟಕ್ಕೆ ಸವಲತ್ತುಗಳು ಬೇಕು ಅವೆಲ್ಲವನ್ನ ಪದಾರ್ಥವನ್ನ ಸಂಗ್ರಹಿಸಿ ಬಿಸಿ ಆರದ ರೀತಿಯಲ್ಲಿ ಪಾಕೆಟ್ ಅನ್ನು ಮಾಡಿ ಕೈಯಲ್ಲಿ ಕೊಟ್ಟ ಫೋಟೋ ತೆಕ್ಕಂತಾರೆ ಅಂತ ತಿಳ್ಕೊಂಡು ಅವ್ರು ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಈ ಮುಂದಕ್ಕೆ ನೋಡಿ ಕುತ್ಕೊಂಡಿರ್ತಾರ. ಅವ್ರ ಪಕ್ಕದಲ್ಲಿ ಒಂದು 1/2 ಲೀಟರ್ ನೀರು ಮತ್ತು ಪದಾರ್ಥಗಳನ್ನಿಟ್ಟು ನಿರ್ಗಮಿಸಿಬಿಡ್ತಾರ. ಹಸುವಿನಿಂದ ಬಳಲಿರುವಂತ ಆ ಜೀವ ಹಿಂಗೆ ಪಕ್ಕದಲ್ಲಿ ತಿರುಗಿ ನೋಡಿದಾಗ ಆ ಪ್ರಸಾದದ ಪಾಕೆಟು ಒಂದು ಬಾಟ್ಲಿ ನೀರನ್ನು ನೋಡಿ ಅವನಿಗೊಂದು ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತೆ ಜೋಗತಿ ಮಂಜಮ್ಮ ಅವರು ಮಾತನಾಡಿ, ದಾರಿದೀಪ ಸಂಸ್ಥೆಯ ಹೆಸರು ಹೇಳುವಂತೆ ಕತ್ತಲಿನಲ್ಲಿರುವವರಿಗೆ ಆದಿಯನ್ನು ತೋರುವ ದೀಪ ಆಗಿರುವ ಸಂಸ್ಥೆ. ಪ್ರತಿ ವಾರ ದಾಸೋಹ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆ ಮಾತಾಡಿರುವುದು ಸ್ವಚ್ಛತೆಯ ಅಭೂತಪೂರ್ವ ಕಾರ್ಯ ಹೆಮ್ಮೆ ವಿಚಾರವಾಗಿದೆ ಎಂದರು. ಜನರು ಬೇಕಾಗಿತ್ತು ಆಡಿಕೊಳ್ಳಲಿ. ಸಂಸ್ಥೆಯ ಸಮಾಜಮುಖಿ ಕಾರ್ಯ ಹೀಗೆ ಮುಂದುವರಿಬೇಕು. ಸಂಸ್ಥೆಯ ಕಾರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲಿ. ಸಂಸ್ಥೆಗೆ ದೃಢ ಸಂಕಲ್ಪ ಇರಲಿ ಎಂದರು. ಸ್ವಲ್ಪ ಹಿಂದೆ ಸರಿದಿದ್ದೆ. ನಾನು ನಿನ್ನೆ ರಾತ್ರಿ ಬೆಂಗಳೂರಿಂದ ಊರಿಗೆ ಬಂದು ಊರಿಂದ ಮತ್ತೆ ಬೆಳಗ್ಗೆ ಈ ಕಡೆ ಹೊರಟು ಬಂದೆ. ಮಂಜು ಫೋನ್ ಮಾಡಿ ನಮ್ಮ ಮಂಜುಗೆ ನಾನು ಯಾಕೆ ಸಿಕ್ಕೆ ಅಂದರೆ ನಮ್ಮ ಸಿಂಧನೂರಿನ ಮಾಡಿಸಿರುವಾರ್ದ ನಾರಾಯಣಪ್ಪ ಜಾನಪದ ಕಲಾವಿದ ಈ ಜಿಲ್ಲೆಯ ಸದಸ್ಯನಾಗಿದ್ದ, ನಾನು ಅಧ್ಯಕ್ಷನಾಗಿದ್ದಾಗ ಅವಾಗ ಅವರು ಇವ್ರ ನಂಬರ್ ತಗೊಂಡು ನನಗೆ ಕರೆ ಮಾಡಿ ಹಿಂಗೆ ಬರಬೇಕಮ್ಮ ಅಂದರು. ಆಯಿತು ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ನಾವೊಂದು ಶಿವಲೀಲಾ ಅಂತ ಸಿನಿಮಾ ಮಾಡಿದ್ದೀವಿ. ಆ ಶಿವಲೀಲಾ ರಿಲೀಸ್ ಆಗೋ ಒಂದು ಸಮಯದಲ್ಲಿ ಒಂದಷ್ಟು ಕಷ್ಟ ಏರುಪೇರುಗಳಾಗಿದ್ದರಿಂದ ನಾನು ಬೆಂಗಳೂರಿಗೆ ಉಳ್ಕೊಂಬಿಟ್ಟೆ, ಬರೋಕ್ಕಾಗಲಿಲ್ಲ. ಬರಬಾರ್ದು ಅಂತಲೂ ನಿರ್ಧಾರ ಮಾಡಿದ್ದೆ. ಆದರೆ ಮಂಜುನ ಧ್ವನಿ ನನಗಿಲ್ಲಿ ಬರೋ ಹಾಗೆ ಮಾಡ್ತು. ಈ ಒಂದು ದಾರಿದೀಪ ಸಂಸ್ಥೆ ಹೆಸರೇ ಒಂದು ಅದ್ಭುತವಾಗಿದೆ. ದಾರಿದೀಪ ಕತ್ತಲಲ್ಲಿ ನಡೆದು ಹೋಗ್ತಕ್ಕಂಥವರಿಗೆ ಊರುಗೋಲಾಗಿ ದಾರಿ ದೀಪವಾಗಿ ಹೊರಡ್ತಾ ಇದ್ದಾರೆ. ಅದು ಅಲ್ಲದೆ ಪ್ರತಿ ವಾರ ದಾಸೋಹವನ್ನ ಮಾಡ್ತಕ್ಕಂಥ ಕೆಲಸ, ಊರಲ್ಲಿ ಸ್ವಚ್ಛತೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಆ ಸಂಸ್ಥೆ ಹಮ್ಮಿಕೊಂಡಿರೋದು ತುಂಬಾ ಅಭೂತಪೂರ್ವ ಕಾರ್ಯ ಅಂತ ಹೇಳೋದಕ್ಕೆ ನಾನು ತುಂಬಾ ಖುಷಿ ಆಗ್ತಾ ಇದ್ದೆ. ನಾನು ಬರದೇ ಇದ್ರೆ ಇರುವ ಗುರುಗಳ ದರ್ಶನ ನನಗೆ ಆಗ್ತಿದ್ದಿಲ್ಲ, ಈ ತಾಯಂದರ ದರ್ಶನ ಆಗ್ತಿದ್ದಿಲ್ಲ, ಈ ಸಂಸ್ಥೆಯ ಪದಾಧಿಕಾರಿಗಳು ನನಗೆ ಪರಿಚಯ ಆಗ್ತಿದ್ದಿಲ್ಲ. ಅದೆಲ್ಲದಕ್ಕೂ ಮುಖ್ಯವಾಗಿ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದೀರಲ್ಲ, ನೀವೆಲ್ಲರೂ ನನಗೆ ಸಿಗ್ತಿದ್ದಿಲ್ಲ. ನಿಮ್ಮನ್ನ ನೋಡೋ ಒಂದು ಅದೃಷ್ಟ ಈ ದಾರಿದೀಪ ಸಂಸ್ಥೆ ನನಗೆ ತಂದುಕೊಡ್ತು ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವರ ಕಾರ್ಯ ಶ್ಲಾಘನೀಯ. ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಜನ ಬೇಕಾದ ಆಡ್ಕೊಳ್ತಾನೆ ಇರ್ತಾರೆ. ಇವತ್ತು ಇವರು ಮೂವರು ಹೆಣ್ಮಕ್ಳು ಸಾಧಕರೇ. ಇವರೆಲ್ಲ ಇವರೇನು ಕಡಿಮೆ ಕೆಲಸ ಮಾಡಿಲ್ಲ. ಮಂಜುನ ಹಂಗೆ ಸಾಧಕನೇ. ಮಂಜುನ ಹಿಂದೆ ಇರ್ತಕ್ಕಂಥ ಕೈಗಳೇನಿದಾವಲ್ಲ ಅವು ಸಾಧಕರೇ, ಅವರು ಸಾಧಕರೇ. ಈ ಎಲ್ಲಾ ಸಾಧಕರು ಈ ವೇದಿಕೆಗೆ ಇವರು ಬರಬೇಕಾದ್ರೆ ಅವ್ರು ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ ಏನೋ. ನಮ್ಮ ಹೋರಾಟಗಾರ್ತಿ ಮಾತಾಡ್ಬೇಕಾದ್ರೆ ಕೆಲವೊಂದು ಶಬ್ದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಧ್ವನಿ ನೊಡುತ್ತಾ ಇತ್ತು. ಅವರೆಷ್ಟು ಕಷ್ಟಪಟ್ಟಿದ್ದಾರಂತೆ ಆ ಧ್ವನಿ ಹೇಳ್ಕೊಡ್ತಾ ಇತ್ತು. ಇವತ್ತು ಇಲ್ಲೆಲ್ಲ ಮಹನೀಯರೆಲ್ಲ ಕೂತಿದ್ದಾರೆ. ಅವರು ಇವತ್ತು ಈ ವೇದಿಕೆಗೆ ಬರಬೇಕಾದ್ರೆ ಎಷ್ಟು ಕಷ್ಟವನ್ನ ಪಟ್ಟಿರಬಹುದು. ಹೌದಲ್ವಾ? ಆ ಕಷ್ಟ ಪಡಬೇಕಾದ್ರೆ ಯಾರೆಲ್ಲ ಏನೆಲ್ಲ ಅಂದಿರಬಹುದು. ಇವತ್ತು ಆ ಹೆಣ್ಮಕ್ಳು ಇಲ್ಲಿ ಬಂದು ಕುಂತಾರಂದ್ರೆ ಅವ್ರ ಮನೆಗೆ ಅತ್ತೆ ಮಾವನೇ ಅಂದಿರ್ತಾರ. ಒಂಟ್ಲು ನೋಡಿ ತಯಾರಾಗಿ ಯಾರ ಮನೆ ಉದ್ಧಾರ ಮಾಡ್ತಾಳೋ, ಯಾರು ಮಾಡ್ತಾಳೋ, ಏನು ಮಾಡ್ತಾಳ ಅಂತ. ಆಮೇಲೆ ಅವ್ರ ಫ್ರೆಂಡ್ಸ್ ಹೌದೇನೆ ಕಾರ್ಯಕ್ರಮಕ್ಕೆ ಹೋಗ್ತೀನಂತ ಆಕಿನ ಮುಂದಕ್ಕೆ ಕಳಿಸಿ ಹೆಂಗ್ ತಯಾರಾಗ ನೋಡು, ಎಷ್ಟು ಬಣ್ಣ ಹಚ್ಕೊಂಡು ನೋಡು, ತುಟಿಗೆ ನೋಡಿ ಲಿಪ್ಟಿಕ್ ಹಚ್ಕೊಂಡಿರೋದು ಆಕಿ, ಏನು ಒಯ್ಯಾರ ಮಾಡ್ತಾಳ, ಏನು ಸೋಗ್ ಮಾಡ್ತಾಳ ಅಂತ
ಎಷ್ಟು ಮಂದಿ ಅಂದಾರ ಏನು. ಈ ದಾರಿದೀಪ ಸಂಸ್ಥೆಯವರು ಸಹ ಈ ಸ್ವಚ್ಛತೆ ಮಾಡ್ಬೇಕಾರೆ ಈ ಸುಳೆ ಮಕ್ಕಳಿಗೆ ಹಾಕ್ಬೇಕು ಇದೆಲ್ಲ. ಅವ್ರ ಅಪ್ಪ ಅವರಮ್ಮ ದುಡ್ದಾಕಿರ್ತಾರೆ, ತಿಂದಿರಕ್ ಬರೋದಿಲ್ಲೇನಂತ ಎಷ್ಟು ಮಂದಿ ಅಂದಾರ. ಇವರು ಮಾಡೋ ಒಳ್ಳೆ ಕೆಲ್ಸಕ್ಕೆ ಅವ್ರ ಬಾಯಲ್ಲಿ ಇವ್ರು ಸುಳೆ ಮಕ್ಕಳಾಗಿ ಬಿಡ್ಬೇಕು ಅಂತಂತ ಮಾತುಗಳನ್ನ ಆಡಿರ್ತಾರೆ. ಈಗ ಅನ್ನ ದಾಸೋಹ ಮಾಡ್ತಾ ಇರ್ತಾರೆ, ಎಷ್ಟು ಮಂದಿ ಆಡ್ಕೊಂಡಾರೇನೆ, ಎಲ್ಲ ಫೋಟೋಗೋಸ್ಕರ ಮಾಡ್ತಾ ಇದ್ದಾರೆ, ಎಲ್ಲ ಬಿಲ್ಡಪ್ಗೋಸ್ಕರ ಮಾಡ್ತಾ ಇದ್ದಾರೆ. ಎಷ್ಟು ಜನ ಆಡ್ಕೊಂಡಿರ್ತಾರೇನ. ನಮ್ಮ ಜನ ಇರೋದೇ ಆಡ್ಕೊಳ್ಳೋದಕ್ಕೆ. ನಾವು ಅಂಗಾತ ಬಿದ್ರು ಆಡ್ಕೊಂತಾರೆ, ಬಕ್ ಬರ್ಲ ಬಿದ್ರು ಆಡ್ಕೊಂತಾರೆ, ಕುಂತ್ರು ಆಡ್ಕೊಂತಾರೆ, ನಿಂತ್ರು ಆಡ್ಕೊಂತಾರೆ. ಆಡ್ಕೊಳ್ಳೋರ್ಗೆ ಏನು ಕಡಿಮೆ ಇಲ್ಲ ರೀ. 10 ರೂಪಾಯಿ ಕೊಡಂದ್ರೆ ಯಾವನು ಕೊಡೋದಿಲ್ಲ, ಯಾವಕ್ಕಿ ಕೊಡೋದಿಲ್ಲ. ಆಡ್ಕೊಳ್ಳೋರಂದ್ರೆ ಬೇಕಾದಂಗೆ ಆಡ್ಕೊಳ್ತಿರ್ತಾರೆ. ಅವ್ರು ಆಡ್ಕೊಳ್ತಿರ್ತಾರೆ, ನಾವು ಮಾಡೋ ಕೆಲಸ ಮಾಡ್ತಾನೆ ಇರ್ಬೇಕು. ಈ ಸಂದರ್ಭದಲ್ಲಿ ಕಲ್ಲೂರು ಗುರು ಅಡವೇಶ್ವರ ಶಿವಯೋಗಿಗಳ ಮಠದ ಶಂಭುಲಿಂಗ ಸ್ವಾಮೀಜಿ, ಪ್ರಮುಖರಾದ ಹರೀಶ್ ನಾಡಗೌಡ, ವಿಜಯರಾಜೇಶ್ವರಿ ಗೋಪಿಶೆಟ್ಟಿ, ಸುಮಾ ಅಶೋಕ್ ಗಸ್ತಿ, ರೂಪಾ ಶ್ರೀನಿವಾಸ್ ನಾಯಕ್, ಸಲೀಂ, ಸಂಸ್ಥೆ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸೇರಿದಂತೆ ವಿವಿಧ ನಿಯಮಗಳಲ್ಲಿ ಭೂ ಒಡೆತನ ಯೋಜನೆಯಡಿ ಭೂಮಿ ಮಂಜೂರು ಮಾಡದೆ ಅನಗತ್ಯ ವಿಳಂಬ ಮಾಡುತ್ತಿದ್ದ ವರದೊಳಗೆ ಅರ್ಜಿ ವಿಲೇವಾರಿ ಮಾಡದೆ ಹೋದಲ್ಲಿ ಜನವರಿ 26ರಂದು ಉಸ್ತುವಾರಿ ಸಚಿವರಿಗೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸುವುದಾಗಿ ದಲಿತ ಮಹಿಳಾ ಪೂರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಹನುಮಂತಪ್ಪ ಮನ್ನಪೂರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅನೇಕ ನಿಗಮಗಳಲ್ಲಿ ಭೂ ಒಡೆತನ ಯೋಜನೆಯಡಿ 2 ಎಕರೆ ಭೂಮಿ ಮಾಡಲು ಅರ್ಜಿಗಳನ್ನು ಹಾಕಿರುವ ಫಲಾನುಭವಿಗಳು ನಿತ್ಯವೂ ಕಚೇರಿಗೆ ಅಲೆಯುವಂತಾಗಿದೆ. ಯಾವ ನಿಗಮದಲ್ಲಿಯೂ ಅರ್ಜಿಗಳನ್ನು ವಿಲೇವಾರಿ ಮಾಡುತ್ತಿಲ್ಲ. 2023 ಅಕ್ಟೋಬರ್ 4ರಂದು ದೇವದುರ್ಗ ಆಗಮಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ನೀಡಲಾಗಿತ್ತು. ಮುಖ್ಯಮಂತ್ರಿಗಳು ಸಂಬಂಧಿಸಿದವರಿಗೆ ಸೂಚನೆ ನೀಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಭೂ ಹಂಚಿಕೆ ಮಾಡುವ ಆದೇಶ ಮಾಡಿದ್ದರು. ಇಂದಿಗೂ ಭೂ ಒಡೆತನ ಅರ್ಜಿಗಳ ವಿಲೇವಾರಿ ಆಗದೆ ಉಳಿದಿದೆ. 2025ರಲ್ಲಿ ಅಕ್ಟೋಬರ್ 28ರಂದು ಸಮಾಜ ಕಲ್ಯಾಣ ಸಚಿವರು ಸಹ ಆದೇಶ ಮಾಡಿದ್ದಾರೆ. ಆದರೂ ಜಿಲ್ಲಾ ವ್ಯವಸ್ಥಾಪಕರು ಅರ್ಜಿ ವಿಲೇವಾರಿ ಮಾಡುತ್ತಿಲ್ಲ. ಸಿಎಂ ಸಚಿವ ಅವರು ಆದೇಶಕ್ಕೂ ಬೆಲೆ ಇಲ್ಲದಂತ ಹೋಗಿದೆ. ಕೂಡಲೇ ಅರ್ಜಿಗಳನ್ನು ವಿಲೇವಾರಿ ಮಾಡದೆ ಹೋದರೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಹಲವಾರು ಆದಿಜಾಂಬವ ನಿಗಮದಲ್ಲಾಗಿರ್ಬೋದು, ಅಂಬೇಡ್ಕರ್ ನಿಗಮದಲ್ಲಾಗಿರ್ಬೋದು, ಪಂಜಾಬ್ ನಿಗಮದಲ್ಲಾಗಿರ್ಬೋದು, ಹಲವಾರು ಫಲಾನುಭವಿಗಳು ಅರ್ಜಿ ಹಾಕಿ ಆಡಳಿತ ಕಾರ್ಯಾಲಯಕ್ಕೆ ತಿರುಗಿ ನೋಂದಾಯಿಸಿದ್ದಾರೆ. ಒಂದು ವರ್ಷ 2023ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಮಾನ್ಯ ಸಿದ್ದರಾಮಯ್ಯನವರು ಜನತಾ ದರ್ಶನ ಮಾಡುವಾಗ ನಮ್ಮ ದೇವದುರ್ಗ ತಾಲೂಕಿನಿಂದ ಹಲವಾರು ಫಲಾನುಭವಿಗಳಿಗೆ ಜನತಾ ದರ್ಶನದಲ್ಲಿ ಕೂಡ ಮನವಿ ಪತ್ರ ಕೊಟ್ಟಿದ್ದಾರೆ. ಮನವಿ ಪತ್ರ ಕೊಟ್ಟ ನಂತರ ಅಲ್ಲಿ ರಾಜ್ಯದಲ್ಲಿ ಎಂಪಿ ಅವ್ರನ್ನ ಕರೆಸಿ ಅವರಿಗೆ ತಲಾ 2 ಎಕರೆ ಭೂಮಿ ಮಂಜೂರು ಮಾಡಿಸಿಕೊಡ್ಬೇಕಂತೇಳಿ ಅರ್ಜಿ ಹಾಕಿದ್ದಾರೆ. ನೀವು ಆಯಾ ಜಿಲ್ಲಾಧಿಕಾರಿಗಳಿಗೆ ನೀವು ಆದೇಶ ಮಾಡಬೇಕಂತೇಳಿ ಲಿಖಿತವಾಗಿ ರೂಪದಲ್ಲಿ ಆದೇಶ ಪತ್ರ ಕಳಿಸಿದ್ರು ಕೂಡ ಇಲ್ಲಿಯವರೆಗೆ ಜಿಲ್ಲಾ ಅಂಬೇಡ್ಕರ್ ಅಭಿವೃದ್ಧಿ ವ್ಯವಸ್ಥಾಪಕರು ಅದರ ಬಗ್ಗೆ ಮೌನ ವಹಿಸಿರುವುದು ನಾವು ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಎಲ್ಲ ಫಲಾನುಭವಿಗಳು ಬಹಳ ಕಡಬಡವರಾಗಿದ್ದು, ಪೂರಾ ನಿರ್ಗತಿಕರಾಗಿದ್ದು, ಅವರು ಒಂದೇ 2 ಎಕರೆ ಭೂಮಿ ಕೊಟ್ಟರೆ ಅದರಲ್ಲಿ ಸಾಗುವಳಿ ಮಾಡಿ ತಮ್ಮ ಕುಟುಂಬ ಉಪಜೀವನ ಸಾಗಿಸುವಂತ ಪರಿಸ್ಥಿತಿ ಅವರಿಗೆ ಇದೆ. ದಿನ ಕೂಲಿ ನಾಲಿ ಮಾಡಿ ಅವರು ಬದುಕುವಂತ ಜನ. ನೀವೇನಂತ ಲೋಪದೋಷ ಕಂಡು ಬಂದ್ರೆ ಈ ಸ್ಥಳ ಪರಿಶೀಲನೆ ಮಾಡಿ GPS ಮಾಡಿಸಿ ಇವರಿಗೆ ಭೂಮಿ ಇದೆಯೋ ಇಲ್ಲವೋ ಅಂತೇಳಿ ಪರಿಗಣಿಸಿ ಅಂತವ್ರನ್ನ ನೀವು ಗುರುತಿಸಿ ನೀವು ಕೊಡಬೇಕಾಗಿದೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಪತ್ರಿಕೆ ಗೋಷ್ಠಿ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಒಂದು ವಾರದೊಳಗೆ ನೀವು ಎಲ್ಲಾ ನಿಗಮದ ಅಧಿಕಾರಿಗಳನ್ನು ಕರೆದು ಕಮಿಟಿ ಮಾಡಿ ಏನಪ್ಪ ಅಂದ್ರ ಫಲಾನುಭವಿಗಳು ಏನಪ್ಪ ಅಂದ್ರ ಮಂಜೂರಿ ಮಾಡಬೇಕು. ಒಂದು ವೇಳೆ ಏನಾದರೂ ನೀವು ಬೇಜವಾಬ್ದಾರಿ ತೋರಿಕೆ ಆದರೆ ನಾವು ಜನವರಿ 26ರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೂಡ ನಾವು ಪ್ರತಿಭಟನೆ ಮೂಲಕ ಅವರಿಗೂ ಕೂಡ ಎಚ್ಚರಿಸ್ತೇವೆ. ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಸುಮಾರು ಸಲ ಮನವಿ ಪತ್ರ ಕೊಟ್ಟರು ಕೂಡ ಅವರು ಬರೀ ಆರೈಕೆ
ಕೊಟ್ಟಿದ್ದಾರೆ ಹೊರತಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಾಗಾಗಿ ನಾವು ಇವತ್ತೇನಪ್ಪ ಅಂದ್ರ ಎಲ್ಲ ಪ್ರಗತಿಪರ ವಿಚಾರವಂತರು, ಮಹಿಳಾಪರ ಹೋರಾಟಗಾರರು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಸುತ್ತಾ, ನೀವು ಇಮಿಡಿಯೇಟ್ಲಿ ಆಗಿ ಏನಪ್ಪ ಅಂದ್ರ ಫಲಾನುಭವಿಗಳಿಗೆ ಮಂಜೂರು ಮಾಡಿಸಿ ಪ್ರತಿ ಒಬ್ಬೊಬ್ಬರಿಗೆ ತಲಾ 2 ಎಕರೆ ಭೂಮಿಯನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಹೇಳಲು ಬಯಸ್ತೀವಿ. ಮಹಿಳಾ ಮಹಾಶಕ್ತಿ ಸಬಲೀಕರಣ ಸಂಘಟನೆ ರಾಜ್ಯಾಧ್ಯಕ್ಷ ವಿಜಯ ರಾಣಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದಿಜಾಂಬವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸೇರಿದಂತೆ ಅನೇಕ ನಿಗಮಗಳಲ್ಲಿ ಭೂ ಒಡೆತನ ಯೋಜನೆಯಡಿ ಭೂಮಿ ನೀಡದೆ ಬಾಕಿ ಉಳಿದಿವೆ. ಅನೇಕ ಸಂದರ್ಭದಲ್ಲಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ವಿಲೇವಾರಿಗೆ ಮುಂದಾಗದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಹೀಗೆ ಹಲವಾರು ನಿಗಮಗಳಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿದ್ದಂತಹ ಕಾರ್ಯಕಾರಿಗಳು, ಭೂ ಒಡೆತನ ಯೋಜನೆಗಳು, ಸ್ವಯಂ ಉದ್ಯೋಗ ಯೋಜನೆಗಳು, ಸುಮಾರು ಯೋಜನೆಗಳು ಒಂದು ಏನು ಬಜೆಟ್ ಇಲ್ಲ ಅನುದಾನಗಳಿಲ್ಲ ಅಂತೇಳಿ ಕಾಲಹರಣ ಮಾಡೋದ್ರಲ್ಲಿ ನಮ್ಮ ಇಲಾಖೆಗಳ ಸ್ಥಿತಿಗಳನ್ನು ನಾವು ಕಾಣ್ತಾ ಇದ್ವಿ. ಪ್ರತಿಯೊಬ್ಬ ಫಲಾನುಭವಿಗಳು ಸುಮಾರು 7-8 ವರ್ಷಗಳಿಂದ ಅದರ ದಾರಿ ಎದುರು ನೋಡ್ತಾನೆ ಇದ್ದಾರೆ. ದಲಿತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಕೂಡ ಭೂ ಒಡೆತನದಲ್ಲಿ ಆಗಿರ್ಬೋದು, ಭೂ ಇಲಾಖೆಗೆ ಸಂಬಂಧಪಟ್ಟಾಗ ಒಬ್ಬರಿಗೆ ಕೂಡ ಭೂಮಿ ಮಂಜೂರು ಆಗಿಲ್ಲ. 10 ವರ್ಷಗಳ ಕೆಳಗೆ ಆದಂಥ ಭೂಮಿ ಮಂಜೂರಾಗಿದೆ. ಮೊನ್ನೆ ತಾನೇ ಯಾರು ಮೊದಲೇ ಇರ್ತಕ್ಕಂಥ DC ಅವರು ಒಂದು ಕಮಿಟಿ ಮಾಡಿದ್ದಾರೆ. ಸುಮಾರು ಒಂದು 3-4 ವರ್ಷಗಳ ಆ ಕಮಿಟಿಯಲ್ಲಿ 2017 ಮತ್ತು 21 ಸಾಲಿನವರೆಗೆ ಇರ್ತಕ್ಕಂಥ ಕೆಲವು ಭೂಮಿಗಳನ್ನ ಮಂಜೂರಿಗೆ ಆದೇಶ ಮಾಡಿದ್ರು. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಕಮಿಟಿಗಳು, ಜಿಲ್ಲಾ ಕಮಿಟಿಯೊಳಗ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ವ್ಯವಸ್ಥಾಪಕರಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಏನು ನಮ್ಮ ಇದು ಮಿನಿಸ್ಟರ್ಗಳು, ಮಂತ್ರಿಗಳು ಯಾವುದೇ ರೀತಿ ಅದಕ್ಕೆ ಕೈಗೆತ್ತಿಕೊಂಡಿಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಇವತ್ತು ಜನರಿಗೆ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ಅವರು ಫೈಲ್ಗಳನ್ನು ಹಿಡ್ಕೊಂಡು ಓಡಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಬಿದ್ದದೆಲ್ಲ ಕಳ್ಕೊಂಡಿದ್ದಾರೆ. ಈಗಾಗಲೇ ಲಕ್ಷಾನುಗಟ್ಟಲೆ ದುಡ್ಡನ್ನು ಕೂಡ ಅವ್ರು ಕಳ್ಕೊಂಡಿದ್ದಾರೆ. ಹೆಂಗಂದ್ರೆ ಇವತ್ತು ಬರೀ ನಾಳೆ ಆ ಸಾವಿರ ಸಿಗೋದಲ್ಲ, ಈ ಸಾವಿರ ಸಿಗೋದಲ್ಲ, ಹೋಗ್ತಾರ. ನಮ್ಮ ಜಿಲ್ಲೆಯ ಪರಿಸ್ಥಿತಿ, ನೊಂದಂತ ಏನು ಬಡ ಜನರ ಪರಿಸ್ಥಿತಿಯನ್ನ ನಾವು ಎದುರಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನೀವೇನೋ ಇವತ್ತು ನಿರ್ಧಾರಗಳನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ನಿಗಮಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪಕರು ಆ ನಿರ್ಧಾರಗಳನ್ನ ಬದಲಾಯಿಸಲಿದ್ದಾರೆ. ನೀವೇನಾದ್ರೂ ಕಮಿಟಿಗಳನ್ನ ರಚನೆ ಮಾಡಲು ಮುಂದಾಗದಿದ್ದರೆ ಹೋರಾಟಗಳು ನಿರಂತರ ಆಗ್ಬೇಕಾಗುತ್ತಾ. ಭೂಮಿ ಮಂಜೂರಿಗೆ ಭೂಮಿಗಳು ಆಲ್ರೆಡಿ ಇದಾವೆ. ಮಾಲೀಕರುಗಳು ಮತ್ತು ಏನು ಫಲಾನುಭವಿಗಳ ಒಂದು ಮುಖಾಮುಖಿ ಒಪ್ಪಂದದಲ್ಲಿ ಸಾಕಷ್ಟು ಭೂಮಿಯನ್ನ ನಮ್ಮ ನಿಗಮಗಳಿಗೆ ಫೈಲ್ಗಳ ಮುಖಾಂತರ ಯಾವ ರೀತಿ ಅದರ ಒಂದು ನಿಯಮಬದ್ಧವಾಗಿ ಮಾಡಬೇಕು ಅದನ್ನು ಮಾಡಿದ್ದಾರೆ. ಆದ್ರೆ ಅದನ್ನ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಯಾಕೆ ನಮ್ಮ ಜಿಲ್ಲೆಯಲ್ಲಿ ವಿಳಂಬ ಆಗ್ತಾ ಇದೆ ಅನ್ನೋ ನಮ್ಮೊಂದು ಪ್ರಶ್ನೆ ಇರುತ್ತೆ. ಅದನ್ನ ಈಗ ಮುಂದುವರೆದು ಈ ಸಂದರ್ಭದಲ್ಲಿ ಕರಿಯಪ್ಪ ತೋಳದಿನ್ನಿ, ಹನುಮೇಶ್ ಹೊಸಪೇಟ್, ಎಸ್ ತಿಮ್ಮಪ್ಪ, ವೆಂಕಟೇಶ್ ಸೇರಿ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಎಚ್ಚರಿಕೆ, ಆಕ್ರಮದಲ್ಲಿ ಪೊಲೀಸರ ಭಾಗಿಯಾದರೆ ಕ್ರಮ, ಐಜಿಪಿ ಹರ್ಷ. ದೇದುರ್ಗ ಶಾಸಕಿ ಮನೆಗೆ ನುಗ್ಗಿ ಬೆದರಿಕೆ, ಆರೋಪಿಗಳನ್ನು ಬಂಧಿಸಿದ್ದರೆ ಜಿಲ್ಲಾ ಉತ್ಸವದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ, ಎಂ ವಿರೂಪಾಕ್ಷಿ. ಅವಧಿ ಮುಗಿದ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿ ನೇಮಕ ವಿರೋಧಿಸಿ ಜನವರಿ 27ರಂದು ಬೆಂಗಳೂರಿನಲ್ಲಿ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಪ್ರತಿಭಟನೆ, ಶ್ರೀಧರ್ ಗೌಡ. ದಾರಿದೀಪ ಸಂಸ್ಥೆಯಿಂದ ಡಾಕ್ಟರ್ ಶಿವಕುಮಾರ್ ಶಿವಯೋಗಿ ಅವರ ಪುಣ್ಯಸ್ಮರಣೆ, ದಾರಿದೀಪ ಸಂಸ್ಥೆಯ ಕಾರ್ಯಮಾದರಿ ಕಿಲ್ಲೆಶ್ರೀ. ಭೂ ಒಡೆತನ ಯೋಜನೆಯಡಿ ಭೂಮಿ ಮಂಜೂರಾತಿ ನೀಡಿದ್ದಾರೆ. ಜನವರಿ 26ರಂದು ಉಸ್ತುವಾರಿ ಸಚಿವರಿಗೆ ಪ್ರತಿಭಟನೆ, ಹನುಮಂತಪ್ಪ, ಮನ್ನಪುರ್. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗೆ ನೋಡ್ತಾ ಇರಿ ಮೆಗಾ ನ್ಯೂಸ್.